పై ఆఫీసర్ ఏం చెప్పినా ఫాలో చేస్తా ఉన్నాడు. మాధ్యమం ముందు చెప్పినాడు పై ఆఫీసర్ ఏం చెప్తే అది ఫాలో చేస్తున్నాడు. జాగ్రత్త చేస్తా ఉన్నాడు. ಏನು ಅವ್ರಿಗೇನು ಎದುರಿಸ್ಕೊಂಡು ಕೊಟ್ಟಿರೋ ಅದೇ ಕಾರಣ ಇವಾಗ ಇವರು ಅಬ್ಜೆಕ್ಷನ್ ಮಾಡಿದ್ದಾರೆ ಇನ್ನೊಂದು ಕಡೆಯವರು. ಅದಕ್ಕೆ ನಾನು ಎಲೆಕ್ಷನ್ ನಾಮಿನೇಷನ್ ಪತ್ರ ತೊಗೊತಾರೆ ಅಂತ ಇದ್ರಲ್ಲಿ ಬರ್ಕೊಡಿ, ಅವ್ರೊಂದು ಜೆರಾಕ್ಸ್ ತಗೊಂತಾರೆ. ಅರ್ಥ ಆಯ್ತಾ? ಬರ್ಕೊಡಿ, ಏನಿಲ್ಲ. ಬರ್ಕೊಡಿ, ತೊಂದರೆ ಏನಿಲ್ಲ. ಅದೇ ಒರಿಜಿನಲ್ ಕಾಪಿನ ನಿಮ್ಗೆ ಕೊಡ್ತಾರೆ, ಅವ್ರು ಜೆರಾಕ್ಸ್ ಇಟ್ಕೊತಾರೆ. ಈ ಥರ 892 ಜನ ಓಟ್ ಈ ಥರ ಕೇಳ್ತಾ ಇದ್ದಾರೆ. ಇಷ್ಟಾಗಿ ಈ ಥರ ಪ್ರಾಬ್ಲಮ್ ಆಗಿದೆ, ಎಲೆಕ್ಷನ್ ನಿಲ್ಲಿಸಿ ಅಂತ ನಾಮಿನೇಷನ್ ತಗೋಬೇಡಿ ಅಂತ ಹೇಳ್ತಾರೆ. ಅಷ್ಟನ್ನೇ ಬರ್ಕೊಡಿ. ಅದೇ ನಾನು ಹೇಳ್ತಾ ಇರೋದು, ಅದು ಒರಿಜಿನಲ್ ಕಾಪಿ ನೀವೇ ತೊಗೊಂಡೋಗಿ. ಸೊಸೈಟಿ ಹೋಲ್ಡರ್ಸ, ಷೇರುದಾರರ, ಸಾಲ ಪಡೆದವರ ಕ್ಷೇತ್ರದಲ್ಲಿ ಎಷ್ಟು ಜನ ಗಲಾಟೆ ಮಾಡ್ತಾ ಇದ್ದಾರೆ, ನಾನ್ ಲೋನಿಸಲ್ಲಿ ಎಷ್ಟು ಜನ ಗಲಾಟೆ ಮಾಡಿದ್ರು ರೆಕಾರ್ಡ್ ಮಾಡ್ಕೊಳ್ಳಿ ಸರ್. ನೀವು ಎಲ್ಲ ವಿಡಿಯೋ ತಗೊಂಡಿದ್ದೀನಿ. ವಿಡಿಯೋ ಅಲ್ಲ, ರೆಕಾರ್ಡ್ ಅವ್ರ ಹತ್ರ ತಗೊಳ್ರಿ, ಒಂದು ಇದು ಮಾಡಿಬಿಡ್ರಿ. ಯಾರು ಶೇರ್ದಾರರು, ಯಾರು ಬೇರೆ ಇವಾಗ ಸೊಸೈಟಿಗೆ ಸಂಬಂಧ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಗಲಾಟೆ ಮಾಡ್ಬೋದು. ಸರಿ ಸರ್, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಾನು ಇಲ್ಲಿ ಗಲಾಟೆ ಇಷ್ಟೊಂದು ಮಾಡಿದ್ರಲ್ಲ, ಯಾರು ಶೇರ್ ಹೋಲ್ಡರ್ಸ್ ತೋರ್ಸಕ್ಕೆ ಹೇಳಿ ಸರ್. ಇಷ್ಟ ಇದ್ದಾರೆ ಅದರಲ್ಲಿ ನೋಟಿಸ್ ಎಲ್ಲಿ ಬಂದಿದ್ದೆ? ನೋಟಿಸ್ ಬಂದಿದೆ ಎಲ್ಲಿ? ನಮ್ಮ ತಂದೆಯವರು ಸಹಕಾರ ಇದು ಸಹಕಾರ ಪ್ರತಿಯೊಬ್ಬರಿಗೂ ಹಾಕಿದೆ. ಇದ್ರಲ್ಲಿ ಮೆಂಬರ್ ಆಗಿರ್ಬೇಕು, ಅವರೇ ಬರಬೇಕು, ಎಲ್ಲರಿಗೂ ಆಗಬೇಕು ಅನುಕೂಲ. ಎನಿವನ್ ಪ್ರತಿಯೊಬ್ಬರು ಅವ್ರಿಗೇನ್ ಬೇಕು ಅವ್ರಿಗೆ ಲೆಟರ್ ಕೊಡ್ರಿ, ನಮ್ಮಲ್ಲಿ ನಮಗೂ ಲೆಟರ್ ಕೊಡ್ರಿ ಸರ್. ಇಷ್ಟೇ ನಿಮ್ಗೆ ಅವಾಗಲೇ ಹೇಳಿದ್ದೀನಿ. ಈಗ ನೀವು ಮಾತಾಡಿದಿಲ್ಲ, ಅದನ್ನ ಸಾರ್ಟ್ ಔಟ್ ಮಾಡಿಬಿಟ್ಟು ಎಲೆಕ್ಷನ್ ಮಾಡಿ. ತೊಂದರೆ ಎಲೆಕ್ಷನ್ ಮಾಡ್ಬಿಟ್ಟು ಅಂತ ಹೇಳ್ತಾ ಇಲ್ಲ, ಇವಾಗಲೂ ಅದನ್ನೇ ಹೇಳ್ತಾ ಇರೋದು. ಎಲೆಕ್ಷನ್ ಆಗಲಿ, ಬಟ್ ಸಾರ್ಟ್ ಔಟ್ ಆಗ್ಬಿಟ್ಟು ಎಲೆಕ್ಷನ್ ಮಾಡಕ್ಕೆ ಹೇಳಿ ಅಷ್ಟೇ. ಎಲ್ಲ ಸರ್. ಇವಾಗ ಅವ್ರು ಏನ್ ಪ್ರಶ್ನೆ ಮಾಡ್ತಾರೆ ಅವ್ರದ್ದೊಂದು ಲೆಟರ್ ಮಾಡಿ, ಅವ್ರದ್ದು ಎಲ್ಲ ಸಿಗ್ನೇಚರ್ಸ್ ತಗೊಂಡ್ರಿ. ನಾವೇನು ಇವಾಗ ಪ್ರಶ್ನೆ ಮಾಡ್ತಾ ಇದ್ದೀವಿ, ನಮ್ದೊಂದು ಲೆಟರ್ ತಗೊಂಡ್ರಿ, ನಮಗೂ ಸಿಗ್ನೇಚರ್. ನಾವು ಪ್ರಶ್ನೆ ಮಾಡಿರೋದು ಒಂದೇ, ಅದನ್ನೇ ಹೇಳಿದೀವಲ್ಲ ನಿಮ್ಗೆ, ಅದನ್ನೇ ಅಷ್ಟೇ ಮಾಡಿ. ಅದಕ್ಕೆ ಅವ್ರಿಗೆ ಏನ್ ಲೆಟರ್ ಬರ್ಕೊಡ್ತೀರಿ ಅವ್ರು ಕೊಡ್ರಿ. ಅವ್ರೇನು ನಾವು ಪ್ರೊಸೀಜರ್ ಪ್ರಕಾರ ನಮ್ದು ಓಟ್ ಬಂದೈತೆ, ನಮ್ ನಾಮಿನೇಷನ್ ತಗೊಳ್ರಿ ಅಂತ ಬಂದಿದೀವಿ, ಯಾವ ಉದ್ದೇಶಕ್ಕೆ ತಗೊಂತಾ ಇಲ್ಲ ಅಂತ ಅವ್ರಿಗೆ ಬರ್ಕೊಡ್ರಿ ಅಷ್ಟೇ. ಎಲೆಕ್ಷನ್ ಅನೌನ್ಸ್ ಆಗೈತೆ, ಈಗ ನಾಮಿನೇಷನ್ ಹಾಕಕ್ ಬಂದ್ಬಿಟ್ಟಾರೆ. ತೊಂದರೆ ಏನಿಲ್ಲ. ನೋಡಿ ಓದ್ಕೊಳ್ರಿ. ಎಲೆಕ್ಷನ್ ಆಯ್ತು ಮಿಲ್ಕ್ ಸೊಸೈಟಿದು. ಇದೇ ಎಲೆಕ್ಷನ್ ಆಯ್ತು. ಅಲ್ಲಿ ಎಷ್ಟು ಜನ ಆಗಿದೆ ರಿಲಿಟಬಲ್? ಸ್ವಿಚ್ ಆಫ್. ಎಲ್ಲರಿಗೂ ಅವಕಾಶ ಕೊಟ್ಟರು ಸರ್. ತಿಮ್ಮನಹಳ್ಳಿಯಲ್ಲಿ ಡಿಆರ್ ಆಫೀಸ್ ಹತ್ರ ಹೋಗಿ 3 ದಿವಸ ಬಂದಾಗ ಗ್ರಾಮಸ್ಥರು ಹಾಗೂ ಇದರ ಅನರ್ಹ ಸದಸ್ಯರು ಉಮೇದುವಾರಿಕೆ ಅರ್ಜಿ ಸ್ವೀಕರಿಸದಂತೆ ಆಕ್ಷೇಪಣೆ ಮಾಡಿ ಅರ್ಜಿ ಸಲ್ಲಿಸಿ ಗದ್ದಲ ಮಾಡಿದ್ದರಿಂದ ಇಲ್ಲಿನ ಪರಿಸ್ಥಿತಿಯು ವಿಕೋಪಕ್ಕೆ ಹೋಗುತ್ತಿದ್ದರಿಂದ ಮೇಲಧಿಕಾರಿಯವರಾದ ಶಾಖಾಸಂಘಗಳ ಜಿಲ್ಲಾ ಚುನಾವಣಾಧಿಕಾರಿಗಳು ತುಮಕೂರು ಇವರ ಮೌಖಿಕ ಆದೇಶದಂತೆ ಸಂಘದ ರಿಟರ್ನಿಂಗ್ ಅಧಿಕಾರಿಯಾದ ನಾನು ಯಾವುದೇ ಉಮೇದುವಾರಿಕೆ ಅರ್ಜಿ ಸ್ವೀಕರಿಸಲು ಸಾಧ್ಯವಾಗಿರುವುದಿಲ್ಲವೆಂದು ಸದರಿ ಸಂಘದ ಅನರ್ಹ ಮತದಾರರಿಗೆ ತಿಳಿಸಿ ಇಂಪ್ರಹವನ್ನು ನೀಡುತ್ತೇನೆ. ಹೋಮ್ ಡಿಪಾರ್ಟ್ಮೆಂಟ್ ಆ್ಯಕ್ಷನ್ ಲೆಟರ್ ಕೊಟ್ಟಿರೋದು ಚುನಾವಣಾಧಿಕಾರಿಯಾಗಿ ನೀವು
ಒಬ್ಬ ಚುನಾವಣಾಧಿಕಾರಿಯಾಗಿ ಈ ರೀತಿ ಗಲಭೆಗಳಾಗ್ತಾ ಅನ್ನೋ ಉದ್ದೇಶಕ್ಕೆಲ್ಲ ಅವ್ರನ್ನ ನೀವು ರಕ್ಷಣೆ ಕೇಳಿರೋದು. ಹೌದೌದು. ಬಟ್ ಅವ್ರು ಇದಾರಲ್ಲ, ಇಲ್ಲ, ಬೆಳಗ್ಗೆಯಿಂದ ಕೇಳ್ರಿ, ಅವ್ರ ಎದುರುಗಡೆ ಎಷ್ಟೊಂದು ಜನ ಇಲ್ಲಿ ಗಲಾಟೆ ಮಾಡಿ ಗಲಾಟೆ ಮಾಡ್ತಾರೆ ಸರ್. ಗಲಾಟೆ ಮಾಡಿದ್ರೆ ವಿಕೋಪಕ್ಕೆ ಬಂದ್ರೆ ಅದನ್ನ ನಮ್ಮ ರಕ್ಷಣೆ ನಾವು ನೋಡ್ಕೋಬೇಕು. ಆಯ್ತು, ಇವಾಗ ಅವ್ರ ರಕ್ಷಣೆ ಕೊಟ್ಟಿಲ್ಲ ಅಂತ ಅದು ಮೆನ್ಷನ್ ಮಾಡ್ರಿ. ಅದೇ ಅವ್ರು ಸೈನ್ ಹಾಕ್ಸ್ತೀನಿ ನಾನು ಇಲ್ಲಿ ರಕ್ಷಣೆ ಮಾಡಕ್ ಆಗಲ್ಲ ನಮ್ಮ ಕೈಯಲ್ಲಿ. ಸರ್ ಇಲ್ಲಿ ಈ ತರ ಇದಾಗಿದೆ ಅಂತ ಅಲ್ಲ ನಿಮ್ಮ ಪ್ರೊಸೀಜರ್ ನೀವು ಮಾಡಿ ಸರ್. ಇದಕ್ಕೆ ರಕ್ಷಣೆ ಕೊಡ್ತೀವಿ ಮಾಡಿ. ಆಯ್ತು, ಮೆನ್ಷನ್ ಮಾಡಿ. ಸರ್ ಅಲ್ಲ, ನೀವು ಇಲ್ಲಿ ಸಂಘ ಪೊಲೀಸ್ ಪ್ರೊಟೆಕ್ಷನ್ ಕೊಡಕ್ಕೆ ನಮ್ಗೆ ಪವರ್ ಇಲ್ಲ. ನೀನು ದುಡ್ಡು ಕಟ್ಟಿ ಪೊಲೀಸ್ ಪ್ರೊಟೆಕ್ಷನ್ ಕೇಳಕ್ಕೆ ನೀವು SP ಆಫೀಸ್ಗೆ ದುಡ್ಡು ಕಟ್ಟಬೇಕು. ಅರ್ಥ ಆಯ್ತಾ? ನಾವು ಪೊಲೀಸ್ ಬರೋದಿಲ್ಲ. ಅಡ್ವಾನ್ಸ್ ದುಡ್ಡು ಕಟ್ಟಿ ನಮ್ಗೆ ಇಷ್ಟ ಸಿಬ್ಬಂದಿ ಬೇಕಂತ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೇಳಬೇಕಾಗಿತ್ತು. ಕೇಳಿಲ್ಲ, ಆದ್ರೂ ಕೂಡ ನಾವು ಬಂದೋಬಸ್ತ್ ಲೆಟರ್ ಕೊಟ್ಟಿದ್ದೀವಿ ಸರ್. ಎಲೆಕ್ಷನ್ ಮಾಡ್ತೀವಿ ಅಂತಂದ್ರೆ ಪ್ರೊಟೆಕ್ಷನ್ ಕೊಡ್ತೀವಿ. ಅರ್ಥ ಆಯ್ತಾ? ನಾವು ಲೆಟರ್ ಕೊಟ್ಟಿದ್ದೀವಿ ಸರ್. ನಾವು ಸೈನ್ ಹಾಕೋದಿಲ್ಲ ಅದಕ್ಕೆ. ಅರ್ಥ ಆಯ್ತಾ? ನಿಮ್ಮ ಸಮಕ್ಷಮದಲ್ಲಿ ನಾವು ಅಲ್ಲ ರಕ್ಷಣೆ ಕೊಡ್ತೀವಿ ಸರ್ ನಾವು ಸಾಹೇಬ್ರೆ. ಬಂದಿದ್ದೀವಿ ನಿಮ್ಗೆ ರಕ್ಷಣೆ ಬೆಳಿಗ್ಗೆ 9 ಗಂಟೆಗೆ 9:15 ಬಂದಿದ್ದೀವಿ ಸರ್. ಇದು ಬಿಡ್ರಿ, ಈಗ ನಡೀತಾ ಇತ್ತಲ್ಲ ಗಲಾಟೆ ಗದ್ದಲ ನಡೀತಾ ಇತ್ತು ಅಂತ ಏನೋ ನಿಮ್ಗೆ ಯಾರು ಮ್ಯಾನೇಜ್ ಮಾಡಿದಾರಾ? ಎಲೆಕ್ಷನ್ ಅಂತ ಮೇಲೆ ಯಾವ್ದು ಗಲಾಟೆ ಆಗೋದಿಲ್ಲ, ಯಾವ ಗದ್ದಲ ಆಗೋದಿಲ್ಲ. ಕೂಗಾಟ ಅರ್ಚಾಟ ಆಚೆ ಕಡೆ. ಬಟ್ ಯಾರು ಮ್ಯಾನೇಜ್ ಮಾಡಿದಾರಾ ಇಲ್ಲ ತಡೆದಿದ್ದಾರಾ? ಇಲ್ಲ. ಕೇಳ್ತಾರೆ, ಅವ್ರ ಉತ್ತರ ಹೇಳಿ. ಅವ್ರ ರೈಟ್ಸ್ ಇದೆ ಕೇಳೋದಕ್ಕೆ. ಅಲ್ಲಲ್ಲ, ಅದು ಬೇರೆ. ನೀವು ಕೇಳಿದ್ರೆ ಅವ್ರ ಉತ್ತರ ಹೇಳಿದ್ದಾರೆ. ಒಂದು ಮಾತಾಡಿ. ಬೇರೆ ಯಾರು ಇರೋದು ಗ್ರಾಮಸ್ಥರು ಕೇಳಿರೋದು. ಆರಕ್ಷಕ ಠಾಣೆ ನಮ್ಗೆ ಯಾವುದೇ ಒಂದು ರಕ್ಷಣೆ ಕಾರಣ ಅಂತ ಮೆನ್ಷನ್ ಮಾಡ್ರಿ. ಅವ್ರದ್ದು ಕೇಳ್ಕೊಳ್ರಿ, ಅವ್ರ ಕಡೆ ರಕ್ಷಣೆ ಕೊಡಕ್ಕೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ ಇದೆಲ್ಲ ಮೆನ್ಷನ್ ಮಾಡ್ರಿ. ರಕ್ಷಣೆ ಕೊಡಕ್ ಬಂದಿದ್ದಾರೆ, ಬಟ್ ಗ್ರಾಮಸ್ಥರು ಒಪ್ಪಿಗೆ ಆಗದೆ ಇರೋದ ಕಾರಣ ನಾನು ಇರೋದು ಯಾವುದೇ ಒಂದು ರಕ್ಷಣೆ ಕೊಡಕ್ ಬಂದಿದ್ದಾರೆ. ಗ್ರಾಮಸ್ಥರು ಆಧಾರಿತ ಮೇಲೆ ಒಪ್ಪಿಗೆ ಇಲ್ಲದ ಕಾರಣದಿಂದ ಚುನಾವಣೆ ಹೇಳ್ತಾ ಇದೀವಿ. ಅದನ್ನೇ ಮೆನ್ಷನ್ ಮಾಡಿ ತೊಂದರೆ ಇಲ್ಲ. ನಾವು ಕೇಳಿದ್ದಾರೆ ಪೊಲೀಸ್ ಇಲಾಖೆ, ರೈತರು ಮತ್ತೆ ಏನು ಅವರು ಆಕ್ಷೇಪಣೆ ಮಾಡಿದ್ದಾರೆ ಸಾರ್ಟ್ ಔಟ್ ಆಗೋವರೆಗೂ ಬೇಡ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾವು ತಗೊಂತಾ ಇಲ್ಲ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಮುಂದೂಡಲಾಗಿದೆ. ಮತ್ತೆ ಡೇಟ್ ಕೊಡ್ರಿ, ಎಲ್ಲರನ್ನ ಅರ್ಹತೆ ಹೇಳ್ಕೊಡ್ರಿ. ಈಗ ಅವರು ನೀವು ಕೇಳ್ತಾರೆ ಪ್ರೊಟೆಕ್ಷನ್ ಕೊಟ್ಟಿದಾರಲ್ಲ ಬಂದು. ಅರ್ಹತೆ ಇವರೆಲ್ಲ ಕೂಡ ಮತ್ತೆ ಕಾರ್ಯದರ್ಶಿ ಅದೇ ಮತ್ತೆ ಅವ್ರು ಬರ್ದಾಕ್ಲಿ ಇವರು ಬಂದಿರೋ
ಮೈಪನ್ ನೋಟಿಸ್ ಅಲ್ಲ తెలుసునా తర్వాత షేర్ అవుట్ ఉందో లేదో ఫస్ట్ అడుగు నువ్వే అడుగు పోనీ మామ రాలేదు కదా నేను అంటా ఉండేది రాలేదు కదా మరి జీవం ఒక నిమిషం ఉండు మామ నోటీస్ పంపేది లాస్ట్ నోటీస్ పంపేది ఏంటంటే ఎవరు మీకు ఓటింగ్ పవర్ ఉండేది అనేసి మైపన్ నోటీస్ పంపేస్తానే నువ్వు ఓటు వేసి రాలేదని చెప్తా ఉండేది అంతే మేము మామ నేను జీవం నువ్వు అంటా ఉండవు కదా చెప్పేది చెప్పు ಸರ್ ಇವಾಗ ಚುನಾವಣಾ ಮತದಾರ ಪಟ್ಟಿ ಹೆಂಗ್ ಸರ್ ಮಾಡೋದು ಏನ್ ಮಾನದಂಡ ಇದೆ ಸರ್ ಬೈಲಾದಲ್ಲಿ ಸರ್ ಅವ್ರು ಮಾತಾಡಲಿ ಸ್ವಲ್ಪ ಸರ್ ಯಾವುದೇ ಚುನಾವಣಾಧಿಕಾರಿಯಾಗಿ ಚುನಾವಣಾಧಿಕಾರಿ ನಾನು ಹೇಳಕ್ ಬರಲ್ಲ, ನಾನು ಹೇಳಕ್ ಆಗಲ್ಲ. ಅಲ್ಲ ಸರ್ ಇವಾಗ ಮತದಾರ ಪಟ್ಟಿ ಯಾವ ಮಾನದಂಡದ ಮೇಲೆ ಮಾಡ್ತಾರಂತ ಹೇಳಿ ಸರ್ ಎಲ್ಲರಿಗೂ ಪಬ್ಲಿಕ್ ಎಲ್ಲರಿಗೂ ಬೇಕಿರ್ತಕ್ಕಂಥ ಅಪ್ಲಿಕೇಶನ್ ತಗೊಳ್ಳಲ್ಲ ಅಂತ ಬರ್ಕೊಡಿ. ಬರ್ಕೊಡಿ ಸರ್ ಅದು. ಬರ್ಕೊಡಿ. నామినేషన్ ఫైల్ ಮಾಡಲ್ಲ ಅಂತ ಬರ್ಕೊಡಿ. నామినేషన్ ఫైల్ ಮಾಡಲ್ಲ ಅಂತ ಬರ್ಕೊಡಿ ಸಾಕು. ನಾಮಿನೇಷನ್ ಫೈಲ್ ಆಫೀಸರ್ ಇದೆಯಲ್ಲ ಇಲ್ಲಿ ಬರ್ಕೊಡು. ಅದಕ್ಕಾಗಿ ತಗೊಳ್ಳಲ್ಲ ಅಂತ ನಾನು ಲೆಟರ್ ರೆಡಿ ಮಾಡಿದ್ದೀನಿ. ಇಲ್ಲಿ ಸೀಲ್ ಹಾಕಿ ಸೈನ್ ಬರ್ಕೊಡು. ಒಬ್ಬ ಮೀಡಿಯಾದವರಾಗಿ ಒಬ್ಬ KTLD ಸಹಕಾರ ಸಂಘದಲ್ಲಿ ನಿರ್ದೇಶಕರಾಗಿದ್ದೀರಾ, ಬಟ್ ಮತದಾರ ಪಟ್ಟಿನ ಯಾವ ರೀತಿ ಮಾಡ್ತಾರೆ ನಿಮ್ಗೂ ಗೊತ್ತಿಲ್ವಾ? ಈಗ ನಮಗ್ ಗೊತ್ತು, ಈಗ ನಾವ್ ಹೇಳಿದ್ರೆ ನಿಮ್ಮವ್ರೇನೋ ಒಂದ್ ಮಾತಾಡ್ತಾರೆ, ಇನ್ನೊಬ್ರು ಇನ್ನೊಂದ್ ಮಾತಾಡ್ತಾರೆ. ಕಾನೂನು ಮಾತಾಡಷ್ಟೇ. ನಮ್ಮಲ್ಲೂ 1250 ಐತೆ ಅಲ್ಲಿ ಶೇರ್, ನಮ್ದಿದ್ದು 300 ಚಿಲ್ಲರೆ ಅಷ್ಟೇ ಓಟು. ಈ ನಾಮಿನೇಷನ್ ಫೈಲ್ ಮಾಡಲ್ಲ ಅಂತ ಬರ್ಕೊಡಿ ಸಾಕು. KTLD ಎಷ್ಟಿದಾರಪ್ಪ? ನಮ್ 1250 ಶೇರ್ ಐತೆ, 300 ಚಿಲ್ಲರೆ ಅಷ್ಟೇ ಓಟ್ ಬಂದಿತ್ತು. ಅದೇ ಕರೆಕ್ಟ್ ಆಗಿ ಹೇಳಿದ್ದಾರೆ. ನಮ್ಮ JR ಸುರೇಶ್ ಅವರು ಪ್ರತಿ ಮೀಟಿಂಗ್ ಬಂದಿದ್ದಾರೆ, ಹನುಮಂತರಾವ್ ಅವರು ಪ್ರತಿ ಮೀಟಿಂಗ್ ಒಂದ್ ನಿಮಿಷ ಕೇಳ್ರಿ ಅಣ್ಣ. ಒಬ್ಬೊಬ್ರು ನಾನು ಮಾತಾಡ್ಬೇಕ್ರೆ ಆಯ್ತು ಹನುಮಂತರಾಯಪ್ಪ ಎಲ್ಲಾ GBM ಅಟೆಂಡ್ ಆಗಿದ್ದಾರಂತೆ. ಏನು ಬೇಡ, ಸುಮ್ಮನೆ ಬರ್ಕೊಂಡವರೆಲ್ಲ ಕಳಿಸ್ಬಿಡಿ, ಆಮೇಲೆ ಎಲೆಕ್ಷನ್ ಆಗುತ್ತೆ. ಅಷ್ಟೇ. ಅಪ್ಲಿಕೇಶನ್ ಬರೆಯಕ್ ಆಗಲ್ಲ ಅಂತ ಬರೀರಿ. ಅಪ್ಲಿಕೇಶನ್ ಅಟ್ಯಾಚ್ಮೆಂಟ್ ಸೈನ್ ಮಾಡ್ರಿ ನೀವು. ನಾನು ಬಿಡೋದಿಲ್ಲ ಸರ್ ನಿಮ್ಮನ್ನ, ಇಲ್ಲ ಬೀಗ ಹಾಕಿಸ್ತೀನಿ. ಅಯ್ಯೋ ರಾಮ, ಸರ್ ಎಲೆಕ್ಷನ್ ಅಂತಲ್ಲ, ನಾನು ಅಪ್ಲಿಕೇಶನ್ ತಗೊಳ್ಳೋದಿಲ್ಲ ಅಂತ ನಾನು ಇದ್ರಲ್ಲಿ ಬರೀಲಿ ಅಂತ ಇದೆ. ಎಂಗೇಜ್ಮೆಂಟ್ ಕೊಡ್ತಾ ಇದ್ದೀನಿ, ತಗೊಳ್ಳಲ್ಲ ಅಂತ ನಾನು ಅದ್ರ ಮೇಲೆ ಬರೆಯಲ್ಲ. ನನ್ನ ಲೆಟರ್ ನಾನು ಬರೆಯಲ್ಲ. ಸರ್ ಇವಾಗ ಒಂದು ಕೆಲಸ ಮಾಡಿ ಸರ್, ಅಂಜಪ್ಪರು
ಮತದಾರ ಪಟ್ಟಿ ಅದ್ರ ಮೇಲೆ ಬರೆಯಲ್ಲ. ಇವಾಗ ಮತದಾರ ಪಟ್ಟಿಯಲ್ಲಿ ಇರ್ತಕ್ಕಂಥ ಕ್ರಮ ಸಂಖ್ಯೆ ಕೆವು ಆಂಜನೇಯಲು ಸಣ್ಣ ಪುಟ್ಟು ಗುಟ್ಲಪ್ಪ ಇವರು ಮತ ಕಡೆಯ ದಿನ ಆಗಿರೋದಿರ್ತಂತ ಮತ ನಾಮಪತ್ರ ನಿಮಗೆ ಸ್ವೀಕಾರ ಮಾಡಕ್ ಬಂದಾಗ ಅದೇನು ಉಳಿದ ಉದ್ದೇಶ ಅದೇ ಬರ್ತಿದ್ದೀನಿ ನಾನು. ಏನಂತ ಬರ್ತಿದ್ದೀರಾ ಅದೇ ಬರ್ತಿದ್ದೀನಿ. ಅದನ್ನು ಬರ್ದಿಲ್ವೇ ನೀವು ಬರ್ತಿದ್ದೀನಲ್ಲ, ಯಾಕೆ ಬರ್ತಿಲ್ವಾ? ಬರ್ತಿದ್ದೀನಿ. ಅವ್ರು ಕೇಳೋದ್ ಬೇರೆ, ನೀವ್ ಹೇಳೋದ್ ನಂಬರ್ ಹಾಕ್ರಿ, ಕ್ರಮ ಸಂಖ್ಯೆ ಹಾಕ್ರಿ. ಕ್ರಮ ಸಂಖ್ಯೆ ಹಾಕ್ರಿ. ಬೇರೆ. ನಾಮಿನೇಷನ್ ಆಗಕ್ಕೆ ಯಾರು ಬಂದಾರ ಅವ್ರದ್ದು ಎಲ್ಲರದ್ದು ಹೆಸರು ಅವ್ರ ಬರ್ದು ಹೆಸರು ಬರ್ತಿದ್ದೀನಲ್ಲ. ಅವ್ರು ಬರ್ದಿದ್ದೀರಿ. ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ 17 ಬರೀರಲ್ಲಿ ಸರ್. ಮತದಾರ ಪಟ್ಟಿ ಅಂತ ಇಲ್ಲಿದೆ, ಇದರಲ್ಲಿ ಉಮೇದುವಾರಿಕೆ ಅರ್ಜಿ ಸ್ವೀಕರಿಸಲು ಇಲ್ಲಿ ಇದೆಯಲ್ಲ ಮತದಾರ ಪಟ್ಟಿ. ಎಲ್ಲಿದೆ? ಎಲ್ಲಿ ಬರ್ತಿದ್ದಾರೆ ನೀವು? ಮತದಾರ ಪಟ್ಟಿ ಮತ್ತೆ ಕಾಟಾಚಾರ ಬಂದ್ಬಿಟ್ರೆ ಎಲೆಕ್ಷನ್ ಪ್ರೋಸೆಸ್ ಇದ ನಾವು ಕೋರ್ಟ್ಗೆ ಹೋಗ್ತೇವೆ. ನಾವೇನು ಆಟ ಆಡ್ಕೊಂಡು ಬಂದಿರಿ? ನಾವೇನು ತಗೊಳ್ಳಲ್ಲ ಅಂತ ಬರ್ಕೊಂಡು ಸಪ್ರೇಟ್ ಆಗಿ ಮತದಾರ ಪಟ್ಟಿ ಕ್ರಮ ಸಂಖ್ಯೆ ಎಷ್ಟು? 17. ಅದು ಬೇಡ ಸ್ವಾಮಿ, ಬೇರೆ ಸಪ್ರೇಟ್ ಕೊಡಿ. ಸರ್ ನೀವು ಕಾಟಾಚಾರ ದಯವಿಟ್ಟು ಬರೀಬೇಡಿ. ನಿಮ್ಗೆ ಬೇಕಾದಷ್ಟು ಕಾಲಾವಕಾಶ ಇದೆ. ಅವ್ರು ಏನ್ ಕೇಳ್ತಾರೆ ಅವ್ರಿಗೂ ಕೊಡ್ರಿ, ನಮ್ಗೆ ಏನ್ ಕೇಳ್ತಾರೆ ನಮ್ಗೂ ಕೊಡ್ರಿ ನೀವು. ಅಯ್ಯೋ ರಾಮ, ಇಷ್ಟೊಂದು ಗಾಬರಿ ಯಾಕೆ? ಉಮೇದುವಾರರಿಗೆ ವಿಷಯ ಕೋಟಗುಡ್ಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ. ಈ ಸಂಘದ ಚುನಾವಣಾ ದಿನಾಂಕ 26/3/2026 ರಂದು ನಾಮಪತ್ರ ಸ್ವೀಕರಿಸಲು ಸಂಘದ ಕಚೇರಿಗೆ ಬಂದು ನಾಮಪತ್ರ ಸ್ವೀಕರಿಸಲು ಸಾಧ್ಯವಾಗದಿರುವ ಬಗ್ಗೆ ವಿಷಯ. ಉಲ್ಲೇಖ: ಸಂಘದ ಚುನಾವಣಾ ವೇಳಾಪಟ್ಟಿ ಪ್ರಕಟಣೆ ದಿನಾಂಕ 15/3/2026. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ 26/3/2026 ರಂದು ಬೆಳಗ್ಗೆ 10:30 ಗಂಟೆಗೆ ಸದರಿ ಸಂಘದ ಚುನಾವಣೆಗೆ ಸಂಬಂಧಿಸಿದಂತೆ ಅರ್ಹ ಮತದಾರರ ಪಟ್ಟಿ ರೀತಿಯ ಉಮೇದುವಾರಿಕೆ ಅರ್ಜಿಗಳು ಸ್ವೀಕರಿಸಲು ಪ್ರಾರಂಭಿಸಿದಾಗ ಸಂಘದ ಸದಸ್ಯರು ಬ್ರಾಕೆಟಲ್ಲಿ ಅರ್ಹ ಅನರ್ಹರು ಉಮೇದುವಾರಿಕೆ ಅರ್ಜಿಗಳು ಸ್ವೀಕರಿಸದಂತೆ ಆಕ್ಷೇಪಣೆ ಗಲಾಟೆ ಗದ್ದಲ ಮಾಡಿರುವುದರಿಂದ ಇಲ್ಲಿನ ಪರಿಸ್ಥಿತಿಯು ವಿಕೋಪಕ್ಕೆ ತಿರುಗುತ್ತಿದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾ ಸಹಕಾರ ಚುನಾವಣಾ ಅಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು ಇವರ ಮೌಖಿಕ ಆದೇಶದ ಮೇರೆಗೆ ಸಂಘದ ಸದಸ್ಯರ ಹಿತದೃಷ್ಟಿಯಿಂದ ರಿಟರ್ನಿಂಗ್ ಅಧಿಕಾರಿಯಾದ ನಾನು ಉಮೇದುವಾರಿಕೆ ಅರ್ಜಿಗಳನ್ನು ಸ್ವೀಕರಿಸಲು ಸಾಧ್ಯವಾಗದಿರುವುದಿಲ್ಲವೆಂದು ಮನಗಂಡು ಸದರಿ ಸಂಘದ ಅರ್ಹ ಮತದಾರರು ನಮ್ಮ ಮತಪತ್ರ ಸ್ವೀಕರಿಸಿ ಎಂದು ಅಥವಾ ಮತಪತ್ರ ಸ್ವೀಕರಿಸದಿದ್ದಲ್ಲಿ ಹಿಂಬರಹ ನೀಡಿ ಎಂದು ಅರ್ಹ ಮತದಾರರು ಕೇಳಿರುವ ಹಿನ್ನೆಲೆಯಲ್ಲಿ ಸದರಿ ಸಂಘದ ಅರ್ಹ ಮತದಾರರಿಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಯವರ ಸಮಕ್ಷಮದಲ್ಲಿ ಈ ಮೇಲ್ಕಂಡ ಅರ್ಹ ಮತದಾರರ ನಾಮಪತ್ರವನ್ನು ಸಲ್ಲಿಸಲು ಬಂದಿರುವವರಿಗೆ ಹಿಂಬರಹ ಪತ್ರವನ್ನು ನೀಡಿದೆ. ರಿಟರ್ನಿಂಗ್ ಅಧಿಕಾರಿ ಅದು ರಿಟರ್ನ್ ಒಂದು ಲೆಟರ್ ಮಾಡಿ ಉಮೇದುವಾರ ಕೂಡ ನಾವು ಬರ್ಕೊಡು, ನಾವು ಬರ್ಕೊಡು. ಮೇಲೆ ಬಂದಿರೋದಲ್ಲ. ನಾವು ಎಲ್ಲ ಇರೋರು ರೈತರೇ, ಎಲ್ಲ ರೈತರೇ. ನೀರು ಪಾರು ಎಣ್ಣೆ ಬೇವಾಕಕ್ಕೆ ಹೋಗಿರ್ತಾರೆ, ಅವರೆಲ್ಲ ಬರ್ಬೇಕಂದ್ರೆ ಒಂದು ಡೇಟ್ ಫಿಕ್ಸ್ ಮಾಡಿ ಮತ್ತೆ ಎಲ್ಲರೂ ಕರೆದ್ಬಿಟ್ಟು ಪಕ್ಕ ಡೇಟು ಅಡ್ರೆಸ್ಸು ಆಧಾರ್ ಕಾರ್ಡು ಎಲ್ಲ ಕೊಟ್ಟು ಬಿಡ್ತೀವಿ. ಈಗ ನೀವು ಇಲ್ಲಿ ಹೆಸರು ಬಂದಿದ್ರಲ್ಲ, ಊರ ಹೆಸರು ಬರೀರಿ. ಅದೇ ಮತ್ತೆ ಅವೆಲ್ಲನ ಬೆಳ್ಳಿಬೆಟ್ರು, ಸೇಲಾಪುರ, ಅರಕೆತ್ನಹಳ್ಳಿ ಎಲ್ಲರೂ ಬಂದಿದ್ರು. ನಿಲ್ಲಿ ಸರ್, ಒಂದು ನಿಮಿಷ. ಅವರೆಲ್ಲರೂ ಇವಾಗ ಜೀವದಾನ ರೈತರು ಇವಾಗ ಜೀವದಾನ ಕಟ್ಕೊಂಡಿದ್ದಾರೆ, ಮೇವಕ್ಕೆ ಹೋಗಿದ್ದಾರೆ ಅಂತ ಅಂದ್ರೆ ಅವ್ರನ್ನ ಯಾರು ಬಂದಿದ್ದಾರೆ ಅವ್ರ ಮೆನ್ಷನ್ ಮಾಡಿ ಅವ್ರ ಏನ್ ಬೇಕು? ಇವಾಗ ಬೆಳ್ಳಿಬೆಟ್ರು ಇವಾಗ ಯಾರು ಬಂದಿದ್ದಾರೆ ಅವ್ರು ಮೆನ್ಷನ್ ಮಾಡಿದ್ರೆ ಎಲ್ಲ ಜೀವದಾನ ಕಟ್ಕೊಂಡು ಎಲ್ಲರೂ ಸುದ್ದಿ
ಅವರೆಲ್ಲರೂ ಪಕ್ಕ ಬೇಕಲ್ವಾ? ಎಲ್ಲರೂ ನೀನು ಇಲ್ಲಿ ಯಾರು ಗಲಾಟೆ ಮಾಡ್ತಾರೆ, ನಮ್ಗೆ ಯಾರು ಒಂದು date ಅಡ್ಡಿ ಮಾಡಿದ್ದಾರೆ ಅವ್ರು ಬರೀ ಅಷ್ಟೇ, ಎಲ್ಲರೂ ನಾವು ಕೇಳಿಲ್ಲ. ಅಷ್ಟೊಂದು ಜನ ಬೇಕು, ಒಬ್ರು ಇಬ್ರು ಆಗಲ್ಲ, ಅಷ್ಟು ಜನನೂ ಬೇಕು ನಿಮ್ಗೆ. ಕನ್ಫರ್ಮೇಶನ್ ಬೇಕಂದ್ರೆ ಡೇಟ್ ಫಿಕ್ಸ್ ಮಾಡ್ರಿ. ಅಲ್ಲ ನೀವು ಹಂಗೆ ಟೈಮ್ ಬೇಕು ಅಂತ ನಿಮಿಷ ಅಲ್ಲ, ನಿಮ್ಮ ಗಲಾಟೆ ಬಂದಿದ್ರಂತ ಯಾರು ಬಂದಿದ್ದಾರೆ ಗಲಾಟೆ ಮೇಲೆ? ನಾವು ಗಲಾಟೆ ಬಂದಿ ಅಂತ ಹೇಳಿಲ್ಲ ಸರ್. ಗಲಾಟೆ ನಾವು ಕಾನೂನುಬದ್ಧವಾಗಿ ನಾವು ಯಾವುದೇ ಗಲಾಟೆ ಬಂದಿಲ್ಲ. ನಾವು ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ, ನೀವು ಕೆಲಸ ಮಾಡಕ್ಕೆ ಬರ್ದಿದ್ದೀರಲ್ಲ, ಮಾಡ್ಕೊಂಡ್ರಿ. ಅದೇನೇ ಬಂದಿದ್ದೀನಿ. ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಚುನಾವಣೆ ಮುಂದೂಡಲಿದೆ ಅಂತ ಮಾಡಿದ್ದೀರಾ? ಸರ್ ಅದು ಸರಿ ಸರ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇವಾಗ ಏನು 800 ಚಿಲ್ಲರೆ ಜನ ಇದ್ರೆ ನನಗೆ ಅದು ಮುಖ್ಯ ಅಲ್ಲ. ಇಲ್ಲಿ ಬಂದುಬಿಟ್ಟು ಇವತ್ತು ನಾವು ನಾಮಿನೇಷನ್ ಕೊಡೋದಕ್ಕೆ ಯಾರು ಅಡ್ಡಿ ಮಾಡಿದ್ರು ಅಂತ ಅದನ್ನ ನಮಗೆ ಮೆನ್ಷನ್ ಮಾಡಿ ಅಂತ ನಾನು ಕೇಳ್ತಾ ಇರೋದು. ನಾನು ಮೆನ್ಷನ್ ಮಾಡಿದ್ರೆ ಒಂದು ಲಿಸ್ಟ್ ಕೊಟ್ಟವ್ರೆ. ಆ ಸರ್ ಲಿಸ್ಟೇ ಸರಿ ಇಲ್ಲ ಅಂತ ಇಲ್ಲ ಸರ್, ಲಿಸ್ಟೇ ಸರಿ. ಇವಾಗ ನಮ್ಗೆ ಗೊತ್ತಾಗಬೇಕಲ್ಲ ಸರ್, ಇದು ಯಾರು ಅನ್ನೋದು. ನೀವು ಆಯ್ತು ಸರ್, ನೀವು ಹೇಳಿ ಸರ್, ಇದು ಹೆಸರೇನು, ಈ ಹೆಸರೇನು ಸರ್, ಇದು ನೀವು ಹೇಳಿ ಸರ್. ಏನಪ್ಪ ಇದು? ನೋಡಿ ಸರ್, ನೀವು ನಾನು ಅವ್ರಿಗೆ ಕೇಳಕ್ಕಾಗಲ್ಲ. ಅಲ್ಲ, ಆ ವೋಟರ್ ಲಿಸ್ಟ್ ತಗೊಂಡು ಕಾರ್ಯದರ್ಶಿ ವೋಟರ್ ಲಿಸ್ಟ್ ಅವ್ರನ್ನೆಲ್ಲ ಇಸ್ಕೊಂಡು ಬರ್ಲು ಅವ್ರನ್ನೆಲ್ಲ ಕಳಿಸಿ. ಅಲ್ಲ, ಎಲ್ಲರೂ ಬಂದಿರೋ ರೈತರೇ. ಬರೀರಿ, ರೈತರಿಗೆ ಬರೀರಿ. ಅಲ್ಲ, ಇವು ಬರೀರಿ. ನೀವು ನಿಮ್ಗೆ ಯಾರು ಏನಿದ್ರು ಕೊಡ್ರಿ, ನಮ್ಗೆ ಕೊಡ್ರಿ. ಈ ತರ ತಂದೆ ತಾಯಿ ಆಧಾರ್ ಕಾರ್ಡ್ ಎಲ್ಲ ಇದ್ದೂರೇ ಯಾವ ಊರು ಅಂತಂದು ಎಲ್ಲ ಡೇಟ್ ಮಾಡ್ಬೇಕಂದ್ರೆ ಆಡ್ತಿದ್ರು, ಕೊಡ್ರಿ. ಅದೇ ತರ ಮಾಡ್ತೀವಿ. ಆ ಬೈಲಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರ. ಪ್ರಶ್ನೆ ಕೇಳಿದ್ರೆ ಅಷ್ಟೇ, ಮಾಡಿ ಇದು ಮಾಡಕ್ ಬಂದಿದ್ದೀವಾ? ಇವಾಗ ಆಯ್ತು ಕೊಡೇ ಬಂದಿದ್ರೆ ಅಂತ ನೀವು ಮೆನ್ಷನ್ ಮಾಡಿ ಮಾಡ್ತೀನಿ. ಈಗ ನಾನು ರಿಪೋರ್ಟ್ ಕೊಡ್ತೀನಿ. ಇವಾಗ ಪ್ರಶ್ನೆ ಮಾಡಿ ಕೇಳಬಹುದು ಅಷ್ಟೇ. ಇಲ್ಲಿ ಏನ್ ಪ್ರೊಸೀಜರ್, ಏನ್ ಪ್ರಕ್ರಿಯೆ ಆಗಿದೆ ಅನ್ನೋ ರಿಪೋರ್ಟ್ ಮಾಡು ಅಂತ ಹೇಳಿದ್ರೆ ಮಾಡ್ತೀನಿ ಸರ್. ಮಾಡ್ತೀರಾ ಸರ್, ಇಲ್ಲ ಅಂತ ಅಲ್ಲ. ನೀವು ಯಾರಂತ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಐತೆ, ಅವರೇ ನೋಡ್ಕೊಂಡು ಕಳ್ಸ್ಕೊಂತಾರೆ. ಅದು ಅವ್ರ ಕೆಲಸ, ಡಿಪಾರ್ಟ್ಮೆಂಟ್ ಕೆಲಸ, ಅವ್ರು ಮಾಡ್ಕೊಂತಾರೆ. ನನ್ನ ಕೆಲಸ ಏನೋ ಅದು ನಾನು ಮುಗಿಸ್ಕೊಂಡು ಹೋಗ್ತೀನಿ. ಮಾಡಕ್ಕೆ ಬಂದಿದ್ದು ಎಲೆಕ್ಷನ್ ಮಾಡಕ್ ಬಂದಿದ್ರೆ ಕಾನೂನು ರೀತಿಯಲ್ಲಿ ಎಲ್ಲಾನು ಇವತ್ತು ಏನ್ ಪ್ರೊಸೀಜರ್ ತಗೊಂಡ್ಬಿಟ್ಟು ಬೇಕಾದ್ರೆ ಎಲೆಕ್ಷನ್ ಬಂದ್ಬಿಟ್ಟು ಎಲೆಕ್ಷನ್ ಮಾಡೋದು ಬಿಡೋದು ಮತ್ತೆ ಹಾಕ್ತೀನಿ. ಎಲೆಕ್ಷನ್ ಮಾಡೋದು ಮಾಡಿಸ್ಕೊಳ್ಳೋದು ನಿಮ್ಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ನಾನು ಕೆಲಸ ಏನೋ ನಾನು ರಿಪೋರ್ಟ್ ಹಾಕ್ತೀನಿ. ಚುನಾವಣೆ ರದ್ದಾಗದ ಕಾರಣ ಏನು ಸರ್? ಚುನಾವಣೆ ರದ್ದಾಗಿದ್ದೆ ನಾವು ಏನಿಲ್ಲ ಸರ್. ನಾವು ಅಪ್ಲಿಕೇಶನ್ ತೊಗೊಳಕ್ಕೆ 10:30ಗೆ ಇಲ್ಲಿಗೆ ಬಂದ್ವಿ. ಕರೆಕ್ಟಾಗಿ 10:30 ಇಲ್ಲಿ ಬಂದಾಗ ಅಪ್ಲಿಕೇಶನ್ ಹಾಕೋಕ್ಕೆ ಯಾರೂ ಬಂದಿರಲಿಲ್ಲ. ಬೇರೆ ಸಂಘ ಸದಸ್ಯರು ಬೇರೆ ಎಲ್ಲರೂ ಬಂದು ಇಲ್ಲಿ ಅಪ್ಲಿಕೇಶನ್ ತೊಗೋಬಾರ್ದು, ನೀವು ಅಪ್ಲಿಕೇಶನ್ ತೊಗೊಂಡ್ರೆ ನಾವು ಬ್ಯಾಗೆಲ್ಲ ಬಿಸಾಕ್ತೀವಿ, ಆಚೆ ಬಾಗಿಲಾಕ್ತೀವಿ, ಗಲಾಟೆ ಮಾಡ್ತೀವಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡಿ ಗಲಾಟೆ ಗದ್ದಲ ಮಾಡಿ ಇದು ಮಾಡ್ತಾರೆ. ಬಂದು ಅದರ ರಕ್ಷಣೆಗೆ ಆರಕ್ಷಕ ಸಿಬ್ಬಂದಿ ಇದ್ರಲ್ಲ ಸರ್? ಸಿಬ್ಬಂದಿನೇ ಇದ್ದರು, ಆದ್ರೂ ಒಳಗಡೆ ಬಂದು ಇಲ್ಲೆಲ್ಲ ಗಲಾಟೆ ಇದೆಲ್ಲ ಮಾಡಿ ತಗೋಬಾರ್ದು ಅಂತ ಬ್ಯಾಗೆಲ್ಲ ಇದು ಮಾಡೋಕ್ಕೆ ಹೋಗ್ತರು. ನೀವು ಎದ್ದು ನಡೀರಿ ಅಂತ ಇದೆಲ್ಲ. ಅದಕ್ಕೆ ನಮ್ಮ ಜಿಲ್ಲಾ ಚುನಾವಣಾಧಿಕಾರಿ ತುಮಕೂರು ಜಿಲ್ಲೆ ತುಮಕೂರು ಇವರಿಗೆ ಮಾಹಿತಿ ನೀಡಿ ಅವರಿಗೆ ತಿಳಿಸಿದ್ರಿಂದ ಅವರು ಮೌಖಿಕವಾಗಿ ನಿಮ್ಮ ಬ್ಯಾಗೆಲ್ಲ ಕಿತ್ತು ಎಲ್ಲ ಮಾಡ್ತಿರೋವಾಗ ರಕ್ಷಣಾಧಿಕಾರಿ ನೀವು ಹೇಳಿಲ್ವಾ? ನಿದ್ರು ಇಲ್ಲಿ ಕ್ವಶನ್ಗೆ ಆನ್ಸರ್ ಹೇಳಿಲ್ವಾ? ಅವರು ಬ್ಯಾಗ್ ಅನ್ನ ಹಿಂಗ ಅಂದ್ರು, ನಾವು ಇಲ್ಲೇ ಇಟ್ಕೊಂಡು ಇದು ಮಾಡ್ತೀವಿ, ನಾವೆಲ್ಲೂ ಹೋಗಲ್ಲ. ನೀವು ರಕ್ಷಣಾಧಿಕಾರಿ ತಿಳಿಸಿದ್ರ ಇಲ್ವಾ? ಅದನ್ನ ಹೇಳಿ. ತಿಳಿಸಿಲ್ಲ ಸರ್, ಅವರು ಇಲ್ಲೇ ಇದ್ರು. ನಾನು ಹೇಳೋದು ಅರ್ಥ ಆಗುತ್ತಾ? ನೀವು ತಿಳಿಸಿದ್ರ ಸರ್ ನನಗೆ ರಕ್ಷಣೆ ಕೊಡಿ ಅಂತ ನೀವು ಕೇಳಿದ್ರ? ಅಂದ್ರೆ ನನಗೆ ನನ್ನ ಮೇಲೆ ಇದು ಮಾಡಕ್ಕಿಂತ ಬಂದಿರ್ಲಿಲ್ಲ ಅವಾಗ ನಾನು ಹೇಳಿಲ್ಲ. ಬ್ಯಾಗ್ ಮುಟ್ಟಿದ್ರು ಅಂತ ನೀವೇ ಹೇಳ್ತೀರಾ. ಮುಟ್ಟಿಲ್ಲ, ನಾನೇನು ಮಾಡಿಲ್ಲ ಅಂತ ನೀವೇ ಹೇಳಿ. ಅಲ್ಲ, ಬ್ಯಾಗ್ ಮುಟ್ಟಿದ್ರು ಸರ್, ಬ್ಯಾಗ್ ತಗೊಂಡು ನಡೀರಿ ಅಂತ. ಆಯ್ತು, ಅವ್ರ ಕೆಲಸ ಅವ್ರು ಮಾಡಿದಾರೆ. ನಿಮ್ ಕೆಲಸ ಏನು? ರಕ್ಷಣೆ ಕೋರಿದೀರಾ? ಇಲ್ಲೇ ಇದ್ರು ತಾನೇ ಕಳಿಸಿದ್ವಿ ಸರ್, ಇಲ್ಲೇ ಇದ್ದಾರೆ. ಅವಾಗ ಅಷ್ಟೊಂದು ವಿಕೋಪಕ್ಕೆ ಹೋಗಿರ್ಲಿಲ್ಲ ಸರ್. ಆಮೇಲೆ ಜಾಸ್ತಿ ಇದಾಯ್ತು. ಅದಕ್ಕೆ ಇಲ್ಲಿ ಅಪ್ಲಿಕೇಶನ್ ತಗೊಳ್ಳೋಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲಧಿಕಾರಿಗಳು ತಿಳಿಸಿ ಅವರ ಮೌಖಿಕ ಆದೇಶದ ಪ್ರಕಾರ ಪರಿಸ್ಥಿತಿ ವಿಕೋಪಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಮನ್ಗಂಡು ಇದು ಮಾಡಿಬಿಟ್ಟು ನನಗೆ ಅಪ್ಲಿಕೇಶನ್ ನಿಮ್ಮ ಬ್ಯಾಗ್ ಕಿತ್ತಾಕಷ್ಟು ಏನಾಗಿತ್ತು ಸರ್? ಅಪ್ಲಿಕೇಶನ್ ತಗೊಳಕ್ಕೆ ಸಾಧ್ಯ ಆಗ್ತಿಲ್ಲ. ಬೇಡ, ಇವಾಗ ಚುನಾವಣೆ ಐತಾ ಇಲ್ಲ,
ಇಲ್ಲಿ ಅಪ್ಲಿಕೇಶನ್ ತಗೊಳಕ್ಕೆ ಇವತ್ತು ಸಾಧ್ಯ ಅಲ್ಲ ಆಗಲ್ಲ. ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ. ಇವಾಗ ನಡೀತಾ ಇದ್ದ ಇಲ್ಲ ಈಗ ಅಪ್ಲಿಕೇಶನ್ ಇವತ್ತು ಸರ್, ಇವತ್ತು ಅಪ್ಲಿಕೇಶನ್ ತಗೊಳಕ್ ಆಗಿಲ್ಲ, ನನಗೆ ಸಾಧ್ಯವಾಗಿಲ್ಲ. ನಾನು ಚುನಾವಣೆ ಮುಂದೂಡ್ದಂಗನ ಏನಂತ ನಾನು ಮುಂದೂಡಿದಂಗಂತ ನಾನು ಹೇಳಕ್ ಬರಲ್ಲ, ನಾನು ರಿಟರ್ನಿಂಗ್ ಅಧಿಕಾರಿ. ನಾನು ಇವತ್ತು ಏನು ಪ್ರಕ್ರಿಯೆ ನಡೆದಿದೆ ಅದನ್ನ ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗೆ ರಿಪೋರ್ಟ್ ಮಾಡ್ತೀವಿ. ಅದ್ರ ಮೇಲೆ ಅವರು ಆಕ್ಷನ್ ತಗೊಂತಾರೆ. ಸರ್ ನೀವೇನಕ್ಕೆ ಸರ್ ಬಂದಿರೋದು ಇಲ್ಲಿ? ಸರ್ ಎಲೆಕ್ಷನ್ ಮಾಡೋದಕ್ಕೆ ನಾನು ಎಲೆಕ್ಷನ್ ಅಪ್ಲಿಕೇಶನ್ ತಗೊಳಕ್ ಬಂದಿಲ್ಲ. ಎಲೆಕ್ಷನ್ ಮಾಡಕ್ ಬಂದಿದ್ದೀರಾ, ಎಲೆಕ್ಷನ್ ಮಾಡ್ತಿರೋ ಮಾಡಲ್ಲ ಅಷ್ಟೇ ಹೇಳಿ ಸರ್. ಈಗ ಎಲೆಕ್ಷನ್ ಮಾಡ್ತೀನಿ ಅಂದ್ರೆ ಅಪ್ಲಿಕೇಶನ್ ತಗೊಂಡಿರ್ಬೇಕಲ್ಲ, ತಗೊಳಕ್ ಸಾಧ್ಯ ಆಗಿಲ್ಲ ಅಪ್ಲಿಕೇಶನ್ಸು. ಯಾಕೆ ಆಗಿಲ್ಲ? ಗಲಾಟೆ ಗದ್ದಲೆ ಮಾಡಿದ್ದಾರೆ. ನಮ್ದು ಅರ್ಹ ಮತಕ್ಕೆ ಬಂದಿಲ್ಲ, ಬರೀ ಒಂದು ಗ್ರೂಪ್ ಅವ್ರು ತಗೊಂಡಿದ್ದೀರಾ, ಒಂದು ಇದು ತಗೊಂಡಿದ್ದೀರಾ. ನಾವು GBM ಬಂದಿದ್ದನ್ನು ಇದು ಮಾಡಿದ್ರು, ನಮ್ದು ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ, ನಮ್ಗೆ ತಗೊಳ್ಬೇಡಿ, ನೀವು ಎಲೆಕ್ಷನ್ ತಗೋಬೇಡ್ರಿ, ಎದ್ದೋಗ್ರಿ ಅಂತ ಇದು ಗಲಾಟೆ ಮಾಡೋರು. ಮತದಾರರ ಪಟ್ಟಿ ಫೈನಲ್ ಮಾಡೋರು ಯಾರು ಸರ್? ಮತದಾರ ಪಟ್ಟಿ ಫೈನಲ್ ಮಾಡೋರು ಅದು ಸಂಘ ಕಾರ್ಯದರ್ಶಿ ಮತದಾರ ಪಟ್ಟಿ ರೆಡಿ ಮಾಡಬೇಕು. ಅದಾದ್ಮೇಲೆ ಜಿಲ್ಲಾ ಚುನಾವಣಾ ಕಚೇರಿಯಲ್ಲಿ ಒಬ್ಬ ಪರಿಶೀಲನಾಧಿಕಾರಿ ಇರ್ತಾರೆ, ಅವರೆಲ್ಲ ಪರಿಶೀಲನೆ ಮಾಡಿ ಸೈನ್ ಹಾಕಿ, ಜಿಲ್ಲಾ ಚುನಾವಣೆಗಳ ಸೈನ್ ಹಾಕಿ ನಮಗೆ ಮತದಾರ ಪಟ್ಟಿ ತಂದು ಕೊಡ್ತಾರೆ. ಅದ್ರ ಮೇಲೆ ನಾವು ಎಲೆಕ್ಷನ್ ಮಾಡಬೇಕು. ಹೌದು ಸರ್, ಅವರೆಲ್ಲ ರೆಡಿ ಮಾಡಿ ನಿಮಗೆ ಆದೇಶ ಕೊಟ್ಟಿರ್ತಾರೆ ಚುನಾವಣೆ ಮಾಡಿ ಅಂತ. ನೀವು ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ಮ ಕೈಲಿ ಆಗಲ್ಲ ಅಂತ ನಾನು ಸಾಧ್ಯವಾಗ್ತಿಲ್ಲ ಅಂದ್ರೆ ನಾವು ಜಿಲ್ಲಾ ಚುನಾವಣಾಧಿಕಾರಿಗೆ ಹೇಳಿ ಅವರು ಮತದಾರ ಪಟ್ಟಿ ಅವ್ರು ಕೊಟ್ಟಿದಾರ ನಿಮ್ಗೆ? ಕೊಟ್ಟಿದ್ದಾರೆ ಸರ್. ಅದು ತೋರಿಸಿ. ಅಲ್ಲಿರೋ ಅದೇ ನೀವು ಎರಡು ಸ್ಟ್ಯಾಂಡ್ ಆಗ್ಬೇಡ್ರಿ. ನಿಮ್ ಕೈಲಿ ವಿಕೋಪಕ್ಕೆ ಹೋಗಿದೆ, ರದ್ದು ಮಾಡ್ತೀನಿ ಅಂತ ಮುಂದೂಡಿಲಾಗಿದೆ ಹೇಳ್ಬೇಕು. ಏನಿಲ್ಲ, ನೀವು ಎದ್ದೋದ್ರೆ ಅವ್ರಿಗೆ ಪರಿಸ್ಥಿತಿ ನಾನು ರದ್ದು ಮಾಡಿಲ್ಲ. ನಾನು ಅವ್ರಿಗೆ ಏನ್ ಕೊಡ್ತಾ ಇದೀರಿ ಇವಾಗ? ಎಲೆಕ್ಷನ್ ಏನು ಅಂತ ಕೊಡ್ತಾ ಇದೀರಿ? ಅಪ್ಲಿಕೇಶನ್ ತಗೊಳಕ್ಕೆ ಇವತ್ತು ಸಾಧ್ಯವಾಗಿಲ್ಲ ಅಂತ ಹೇಳಿದ್ದೀನಿ ನಾನು. ಈಗ ಸರ್ ಈಗ ಮಧ್ಯಾಹ್ನ ಆಮೇಲೆ ಬಂದ್ಬಿಟ್ಟು ನಾವು ಕರೋನಾ ಟೈಮ್ ಯಾರು ಬಂದಿಲ್ಲ, ಇನ್ನೊಬ್ರು ಕೊಟ್ಟಿದ್ದ ಅವ್ರಿಗೊಂದಾಗಿದೆ ನಮ್ಮ ಜಿಲ್ಲಾ ಚುನಾವಣಾಧಿಕಾರಿ ಹೇಳಿದ್ರೆ ನಿಮ್ಮ ಟೈಮಿಂಗ್ಸ್ ಏನಿದೆಯೋ ಅಲ್ಲಿ ನೋಡು, ಅಲ್ಲಿ ಪರಿಸ್ಥಿತಿ ನೋಡಿಕೊಂಡು ವಿಕೋಪಕ್ಕೆ ಬಂದರೆ ಅದು ನೀವು ಲೆಟರ್ ಇದು ರಿಪೋರ್ಟ್ ಮಾಡಿ ಇದು ಬಂದ್ಬಿಡು ಅಂತ. ಸರ್ ಅದಕ್ಕಿಂತ ಏನು ನಿಮ್ಮ ಸಹಕಾರ ಸಂಘದ ಚುನಾವಣೆ ಮಾಡಬೇಕು ಅಂತ ಇದ್ರಿ, ಅದಕ್ಕೆ ನೋಟಿಫಿಕೇಶನ್ ಪ್ರಕ್ರಿಯೆಗಳು ಏನು ನಡೆಸಿದ್ರಿ ಇದೆಲ್ಲ ಒಂದು ನಿಮಿಷ ಕೇಳಿಬಿಡಿ, ಪ್ರಶ್ನೆ ಪೂರ್ತಿ ಕೇಳಿ ಆಯಿತಾ. ನೀವು ಮತದಾರರುಗಳಿಗೆ ಏನಂತ ನೋಟಿಫಿಕೇಶನ್ ಅವ್ರಿಗೆ ತಲುಪಿಸಿದ್ದೀರಾ, ಅದೇನಾದ್ರು ಮಾಹಿತಿ ಇದೆಯಾ? ಇಂಥ ದಿನಾಂಕದಂದು ಚುನಾವಣೆ ಆಗ್ತಾ ಇದೆ, ಅದಕ್ಕೆ ಯಾರು ಸ್ಪರ್ಧೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಏನಾದರೂ ನೋಟಿಫಿಕೇಶನ್ ಕೊಟ್ಟಿದ್ದೀರಾ? ಪಾಂಪ್ಲೆಟ್ ಎಲ್ಲ ಇದು ಮಾಡಿದ್ದೀವಿ ಸರ್, ಓದಿ ಹೇಳಿ ಸರ್. ಈಗ ಪಾಂಪ್ಲೆಟು ಪ್ಲಸ್ ಮತದಾರ ಪಟ್ಟಿ ಎರಡು ತೋರಿಸಿ ಸರ್. ಪಾಂಪ್ಲೆಟ್ ಇದು ಪಾಂಪ್ಲೆಟು ಅರ್ಹ ತೋರಿಸಿ ಸರ್, ಹಂಗೆ ಓಪನ್ ಮಾಡಿ ತೋರಿಸಿ ಸರ್, ಹಂಗೆ ಕೊಟ್ಟಿದ್ದೀವಿ. ಶೋ ಮಾಡಿ ಸರ್. ಚುನಾವಣೆ ಅಧಿಕಾರಿ ಕರ್ತವ್ಯ ಅಲ್ಲ, ಸೆಕ್ರೆಟರಿ ಕರ್ತವ್ಯ ಅಲ್ಲಿ ಕೇಳಬೇಕು. ಈಗ ಇಶ್ಯೂ ಆಗ್ತಿರೋದು ಇದೆ ಅಲ್ವಾ? ಮತದಾರ ಪಟ್ಟಿನ ತೋರಿಸಿ. ಆ ಮತದಾರ ಪಟ್ಟಿ ಇದ್ರೆ ಮತದಾರ ಪಟ್ಟಿ 192 ಸರ್ ನೀವು ಇರಿ ಸರ್, ಇಲ್ಲ ನಮ್ಮ ಕೆಲಸ ನೀವು ಮಾಡಿ ನಾವು ಹೋಗ್ತೀವಿ. ನೀವು ಯಾಕೆ ಮಧ್ಯೆ ಮಾತಾಡ್ತೀರಾ? ಸರ್ ಟೋಟಲ್ ಎಷ್ಟು ಓಟ್ ಇದೆ ಸರ್? 54 ಇದೆ ಅರ್ಹ ಮತದಾರ ಪಟ್ಟಿಯಲ್ಲಿ. 54 ಇದೆ. ಎಷ್ಟು ಇದಿದೆ ಸರ್? ಶೇರ್ ಹೋಲ್ಡರ್ಸ್ ಎಷ್ಟಿದ್ದಾರೆ? ಸೆಕ್ರೆಟರಿ ಸರ್ ತಮ್ಮ ಹೆಸರು ಸರ್? ಸೆಕ್ರೆಟರಿ ಲೋನೀಸು ಸಪ್ರೇಟ್ ಹೇಳು, ನಾನ್ ಲೋನೀಸ್ ಸಪ್ರೇಟ್ ಹೇಳು. ನನ್ನ ಹೆಸರು ರಂಗನಾಥ್ ಅಂತ, ಕೋಟಗುಡ್ಡ ಪ್ರಾಥಮಿಕ ಆಸ್ಪತ್ರೆ ಸಹಕಾರ ಸಂಘ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ನಮ್ಮ ಒಟ್ಟು ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಒಟ್ಟು ಸಂಘದ ಸದಸ್ಯರು ಬಂದು 982 ಜನ ಇದ್ದಾರೆ. ಅದರಲ್ಲಿ ಲೋನೀಸ್ ಬಂದು 575 ಇದ್ದಾರೆ. ಅದರಲ್ಲಿ ನಾನ್ ಲೋನೀಸ್ ಬಂದು 316 ಜನ ಇದ್ದಾರೆ. ಎಲ್ಲ ಸೇರಿಕೊಂಡು 982 ಜನ ಇದ್ದಾರೆ. ನಾನು ಬೈಲಾ ಪ್ರಕಾರ ಏನಿದೆ 982ರಲ್ಲಿ ಇದರಲ್ಲಿ ಸಾಲಗಾರರ ಕ್ಷೇತ್ರ, ಸಾಲಗಾರರಲ್ಲದ ಕ್ಷೇತ್ರ ಅಂತ ಒಂದು ಡಿವೈಡ್ ಮಾಡಿದ್ವಿ. ಸಾಲಗಾರರ ಕ್ಷೇತ್ರದಲ್ಲಿ ಏನು ಬೈಲಾದಲ್ಲಿ ಪ್ರತಿ 5 ವರ್ಷಕ್ಕೂ ಒಂದ್ಸರಿ 5 ವರ್ಷದಲ್ಲಿ 2 GBM ಮತ್ತು 2 ಕನಿಷ್ಠ ವರ್ಷದಲ್ಲಿ ಟ್ರಾನ್ಸಾಕ್ಷನ್ ಆಗಿರೋರು ಅಂಥವ್ರಿಗೆ ಎಲಿಜಿಬಲ್ ಲಿಸ್ಟು ಫೈನಲ್ ಮಾಡಬೇಕು. ಅದನ್ನು ಅವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಚುನಾವಣಾಧಿಕಾರಿ, ಜಿಲ್ಲಾ ಚುನಾವಣಾಧಿಕಾರಿ ಹತ್ರ, ಅಲ್ಲಿ ಪರಿಶೀಲನಾಧಿಕಾರಿ ಹತ್ರ ಚೆಕ್ ಮಾಡಿಸ್ಬಿಟ್ಟು ಅಲ್ಲಿಂದ ಅಪ್ರೂವಲ್ ಮಾಡಿಕೊಂಡು ತಗೊಬಂದಿದ್ದೀವಿ. ಅನರ್ಹರು ಬಂದು 316 ಜನ ಸಾಲಗಾರರಲ್ಲದ ಕ್ಷೇತ್ರದಲ್ಲಿದ್ದಾರೆ. ಅದರಲ್ಲಿ ಯಾರೂ FD ಮಾಡಿಲ್ಲ ಮತ್ತು ನಮ್ಮಲ್ಲಿ ಟ್ರಾನ್ಸಾಕ್ಷನ್ ಮಾಡಿಲ್ಲ. ಮತ್ತು ಸಾಲಗಾರರು ಅಲ್ಲದ ಕ್ಷೇತ್ರ 575ರಲ್ಲಿ 54 ಜನ ಸೆಲೆಕ್ಷನ್ ಆಗಿದೆ, 522 ಜನ ಏನು ಅನರ್ಹರಾಗಿದೆ. ಮುಂಚೆನೇ ಎಲ್ಲರೂ ತಲುಪಿದೆಯಾ? ಹಾಕಿದ್ದೀವಿ. ನಿಮ್ಮ ಸೊಸೈಟಿ ಹತ್ರ ನೋಟಿಸ್ ಬೋರ್ಡ್ ಹಾಕಿದ್ದೀರಾ? ಹಾಕಿದ್ದೀವಿ. ಅಲ್ಲೇ ಇದೆ ಸರ್.
ನನ್ನ ಕರ್ತವ್ಯ ಏನಿದೋ ಅದು ಪೋಸ್ಟ್ ಮಾಡಿದ ಅಕ್ನಾಲಜ್ಮೆಂಟ್ ತೋರಿಸೋದು. ಈಗ ಚುನಾವಣೆ ಅಡಚಣೆ ಆಗಲಿಕ್ಕೆ ಕಾರಣ ಏನು ಸರ್? ಮತದಾರರ ಪಟ್ಟಿ DA ಕಡೆಯಿಂದ ಬಂದ ಮೇಲೆ ಅವರಿಗೆ ಚುನಾವಣಾ ಇದ್ರ ಪ್ರಕಾರ ನಾವು 54 ಜನಕ್ಕೂ ಕಳಿಸಿದ್ದೀವಿ ಅಂತ. ಅರ್ಹ ಮತದಾರರ ಪಟ್ಟಿಯಂತೆ ಎಲ್ಲ ಅರ್ಹ ಮತದಾರರಿಗೆ ಸ್ಪೀಡ್ 52 ಜನಕ್ಕೆ ಸ್ಪೀಡ್ ಮುಖಾಂತರ ಕೊಟ್ಟಿದ್ದೀವಿ. ಇನ್ನಿಬ್ಬರಿಗೆ ಬೈ ಹ್ಯಾಂಡ್ ಕೊಟ್ಟಿದ್ದೀವಿ. ಈಗ ಪಟ್ಟಿಯಲ್ಲಿ ಇಲ್ದಿರೋರು ಇದಕ್ಕೆ ಮುಂಚೆ ಬಂದ ಭೇಟಿಯಾಗಿ ಯಾಕೆ ತೆಗೆದಿರ ಅಂತ ಕೇಳಿದ್ರೆ ಏಕಾಏಕಿ ಇವತ್ತೇ ಬಂದು ಅರ್ಜಿ ತಲುಪಿದ ಮೇಲೆ ಬೇರೆಯವ್ರಿಗೆ ಅರ್ಜಿ ತಲುಪಿದ ಮೇಲೆ 3 ದಿನ ಹಿಂದ್ಗಡೆ ಕೇಳಿದಾಗ ಅದು ನನಗೆ ಕೊಡೋ ಅಧಿಕಾರ ಇಲ್ಲ. ಕೊಡೋ ಅಧಿಕಾರ ಇಲ್ಲ. ನಾನು ಜಿಲ್ಲಾ ಚುನಾವಣಾಧಿಕಾರಿಗಳ ಹತ್ರ ವಿಚಾರಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ದೆ. ಅದು ಅವರು ಯಾವ ಥರ ಹೇಳಿದ್ರು ಅದು ಲೆಟರ್ ಮಾಡಿದ್ದೀನಿ. ಇವರು ವಿಚಾರಿಸೋದು ಯಾರು ಉಗ್ರಪ್ಪ ಅನ್ನೋರು ಲೆಟರ್ ಕೊಟ್ಟಿದ್ದೀನಿ ಸಂಜೆ ಬೇಕು ಅಂತ. ಇವನ್ನೆಲ್ಲ ದಾಖಲೆಗಳು ಕೊಡೋದಕ್ಕೆ ನಮಗೆ ಅಧಿಕಾರ ಇದೆಯಾ ಇಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಜಿಲ್ಲಾ ಚುನಾವಣಾಧಿಕಾರಿ ಹತ್ರ ಕೇಳ್ಕೊಂಡ್ಬಿಟ್ಟು ಕೊಡ್ತೀವಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅವರು ಅದ್ರ ಪ್ರಕಾರ ನನಗೊಂದು ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಲೆಟರ್ ರೆಡಿ ಮಾಡಿದ್ದೀನಿ. ಅವರು ಸ್ಪೀಡ್ ಪೋಸ್ಟ್ ಕಳಿಸ್ಬೇಕು. ನಾನು ಫೈನಲ್ ನನ್ನ ಕರ್ತವ್ಯ ಏನಿದೆ ಅದು ಮಾಡಿದ್ದೀನಿ. ಅದರ ಮುಖಾಂತರ ಚುನಾವಣಾ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ. ಅದ್ರ ಮುಖಾಂತರ ಅದು ಮಾಡಬೇಕು. ಅದು ಮಾಡೋದು ಬಿಡೋದು ರಿಟರ್ನಿಂಗ್ ಅಧಿಕಾರಿಗಳು. ಅದನ್ನ ಕ್ಯಾನ್ಸಲ್ ಮಾಡೋ ಅಧಿಕಾರ ಇದೆಯೋ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನನ್ನ ಏನಿದೆ ಅದೆಲ್ಲ ರಿಟರ್ನಿಂಗ್ ಅಧಿಕಾರಿ ನಿಮ್ಮ ಪ್ರಕ್ರಿಯೆ ಇವತ್ತು ಇದರಿಂದ ಇದಾಗೈತೆ. ನಾನು ಯಾವುದೂ ಉಮೇದುವಾರಿಗೆ ಅರ್ಜಿ ತಗೊಂಡಿಲ್ಲ. ಈ ಒಂದು ಪ್ರಕ್ರಿಯೆ ಇದನ್ನು ನಾನು ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗೆ ರಿಪೋರ್ಟ್ ಮಾಡ್ತೀನಿ. ಮುಂದೆ ನೆಕ್ಸ್ಟ್ ಅವರು ಏನು ಇದು ಆದೇಶ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಪ್ರಾಥಮಿಕ ಪುಷ್ಪತ್ತಿನ ಸಹಕಾರ ಸಂಘಟನೆಯಿಂದ ಪಾವಡ ತಾಲೂಕು ಈ ಸಂಘದ ಆಡಳಿತ ಮಂಡಳಿ ಸಂಬಂಧವಾಗಿ ಈಗಾಗಲೇ ನಮೂದಾಗಿರುವ 54 ಸದಸ್ಯರನ್ನೊಳಗೊಂಡ ಅರ್ಹ ಮತದಾರರ ಪಟ್ಟಿಯನ್ನು ರದ್ದುಪಡಿಸಿ ಮೇಲ್ಕಂಡ ಸಂಘದ ಎಲ್ಲ ಸದಸ್ಯರಿಗೆ ಸ್ಪರ್ಧಿಸುವ ಮತ ಚಲಾಯಿಸುವ ಹಕ್ಕನ್ನು ಸಂಘದ ಸದಸ್ಯರಾದ ಶ್ರೀ ಉಗ್ರಪ್ಪ, ಶ್ರೀ ಕೆ ಮಂಜುನಾಥ್, KR ಸುರೇಶ್, ಓಂಗಪ್ಪ ಹಾಗೂ ಧನಂಜಯ ಇವರುಗಳು ದಿನಾಂಕ 23/3/2026ರಂದು ದೂರು ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ದೂರು ಅರ್ಜಿಯನ್ನು ನರಸಿಂಹಯ್ಯ ಮತ್ತು ಓಬಳ ನರಸಿಂಹ ಇವರವರು ಸಹಿ ಮಾಡಿದ್ದು ಇವರುಗಳು ಸಂಘದ ಸದಸ್ಯರಲ್ಲ ಎಂದು ದೂರು ಅರ್ಜಿದಾರರು ಒಪ್ಪಿಕೊಂಡಿರುತ್ತಾರೆ. ಮುಂದುವರೆದು ಈ ದೂರು ಅರ್ಜಿಗೆ ಸಂಬಂಧಿಸಿದ ಮೇಲ್ಕಂಡ ಸಂಘದ ದಿನಾಂಕ 24/3/2020 ನೀಡಲಾದ ಈ ಕಚೇರಿ ಸೂಚನೆಯನ್ನು ಸ್ವೀಕರಿಸಿದ್ದು ವಿಚಾರಣೆಗೆ ಹಾಜರಾಗಿರುತ್ತಾರೆ. ಮುಖ್ಯ ಕಾರ್ಯನಿರ್ವಾಹಕರು ನೀಡಿರುವ ಹೇಳಿಕೆಯಂತೆ ಸಂಘದ ಸದಸ್ಯರಿಗೆ ಕರ್ನಾಟಕ ಸಂಘದ ನಿಯಮಗಳ 1960ರ ನಿಯಮ 13D ಅನುಸಾರ ಅನರ್ಹ ಪಟ್ಟಿಗೆ ಸೇರಿರುವ ಮುನ್ನ ನೋಟಿಸ್ ನೀಡಿರುವುದಿಲ್ಲ ಎಂದು ಒಪ್ಪಿಕೊಂಡಿರುತ್ತಾರೆ. ದೂರು ಅರ್ಜಿದಾರರ ಮನವಿಯಲ್ಲಿ ಸಲ್ಲಿಸಿರುವ ಅಹವಾಲುಗಳು ಮತ್ತು ಮುಖ್ಯ ಕಾರಣಗಳಲ್ಲಿ ಸಲ್ಲಿಸಿರುವ ಹೇಳಿಕೆಯನ್ನು ಪರಿಗಣಿಸಿ ದೂರು ಅರ್ಜಿಯ ಮೇಲೆ ಆದೇಶಕ್ಕಾಗಿ ಕಾಯ್ದಿರಿಸಿದೆ ಅಂತ ಕೇಳಿದೆ. ಇಲ್ಲಪ್ಪ ನೀವು ಹೋಗು, ನಾನು ಕಳಿಸ್ಕೊಡ್ತೀನಿ ಅಂತ ಹೇಳಿದೆ. ಸರಿ, ಕ್ಯಾಲೆಂಡರ್ ಇಂಜಿನಿಯರ್ಸ್ ಆದಮೇಲೆ ಅದು ಅವ್ರ ಕರ್ತವ್ಯ ಮಾಡ್ತಾರೆ. ಅವರು ಅರ್ಜಿ ಕೊಟ್ಟಿದ್ದು ಚುನಾವಣೆ ಆಫೀಸರ್ ಬಂದಿರೋದು. ಕೇಳಪ್ಪ, ಯಾರು ಪ್ರಶ್ನೆ? ಅನಿಲ್ ಹೇಳಿ ಸರ್, ತಮ್ಮ ಹೆಸರು? ನನ್ನ ಹೆಸರು ಪಾಂಡುರಂಗ ಅಂತ. ಇಲ್ಲಿ ನಮ್ಮ ತಂದೆಯವ್ರದ್ದು ಸದಸ್ಯತ್ವ ಇದೆ, ಶೇರ್ ಇದೆ. ಫಸ್ಟ್ ಆಫ್ ಆಲ್ ಇಲ್ಲಿ ಇನ್ನೊಂದು ಈಗ 900 ಚಿಲ್ಲರೆಯಲ್ಲಿ ಏನು ವೋಟಿಂಗ್ ಪವರ್ ಇರ್ತಕ್ಕಂಥದ್ದು ಇಲ್ಲಿ ಸದಸ್ಯರು. ಆದರೆ ಇಲ್ಲಿ 54 ಜನಕ್ಕೆ ಮಾತ್ರ ಸೀಮಿತವಾಗಿದೆ ವೋಟಿಂಗ್ ಪವರು. ಇಲ್ಲಿ ನಾವು ಕೇಳ್ತಾ ಇರೋದೇನು, ಎಲೆಕ್ಷನ್ ನಡಿಬಾರ್ದು ಅಂತ ಯಾರು ಹೇಳ್ತಾ ಇಲ್ಲ. ಮಿಕ್ಕಿದವ್ರಿಗೂ ಏನು ಅರ್ಹ ಸದಸ್ಯ ಇದೆ ಅವ್ರಿಗೂ ಸಹ ವೋಟಿಂಗ್ ಪವರ್ ಕೊಟ್ಟು ಎಲೆಕ್ಷನ್ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಕೊತಾ ಇದ್ದೀವಿ. ಅದನ್ನು ಏನು ರಿಟರ್ನಿಂಗ್ ಆಫೀಸರ್, ಚುನಾವಣಾಧಿಕಾರಿ, DRO ಏನಿದ್ದಾರೆ ಅವರೆಲ್ಲರಿಗೂ ಸಹ ನಾವು ಇನ್ಫಾರ್ಮ್ ಮಾಡ್ತಾ ಇದ್ದಿದೆ. ನ್ಯಾಯಯುತವಾಗಿ ಎಲೆಕ್ಷನ್ ನಡೀಲಿ, ಚುನಾವಣೆ ನಡೀಲಿ ಅಂತ ಕೇಳ್ಕೊತಾ ಇದ್ದೀವಿ. ಇಷ್ಟೇ ನಾವು ಹೇಳ್ತಾ ಇರೋದು. ಇಲ್ಲಿ ಯಾರಿಗೂ ನಾವು ಎಲೆಕ್ಷನ್ ಮಾಡಬೇಡಿ ಅಂತ ಕೇಳ್ತಾ ಇಲ್ಲ, ಏನೋ ಹೇಳ್ತಾ ಇಲ್ಲ. ನಾವು ಈ ಉಳಿದ ಸದಸ್ಯರಿಗೆ ಏನು ವೋಟಿಂಗ್ ಪವರ್ ಕೊಟ್ಟು ಎಲೆಕ್ಷನ್ ಮಾಡ್ಕೊಳ್ಳಿ, ಯಾರೇ ಆಗಿಲ್ಲ, ಅದನ್ನು ನಾವು ಕೇಳ್ತಾ ಇದ್ದೀವಿ. ಇಷ್ಟೇ ನಾವು ನ್ಯಾಯ ಕೇಳ್ತಾ ಇರೋದು. ಅದರ ಪ್ರಕಾರ ದಯವಿಟ್ಟು ಏನು ಮೇಲಾಧಿಕಾರಿಗಳು ಇದನ್ನು ಪರಿಶೀಲಿಸಿ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀವಿ. ಸರ್, ಈಗ ಚುನಾವಣೆ ಡೇಟ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆನೆ ನಿಮಗೆ ಇದು ಗಮನಕ್ಕೆ ಇರಲಿಲ್ಲ ಸರ್? ಸರ್, ನನಗೆ ನೋಟಿಸ್ ಬಂದಿಲ್ಲ ಸರ್. ನೀವು ನೋಟಿಸ್ ಬಂದಿರಲಿಲ್ಲ? ಈಗ ಬೇರೆಯವ್ರಿಗೆ ಬಂತಾರ? ಬೇರೆ 54 ಜನ ಏನು ಅರ್ಹ ಸದಸ್ಯರು ಅವ್ರು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ, ಕಳಿಸಿದ್ದಾರೆ. ಅವ್ರಿಗೆ ಅವ್ರ ಪವರ್ ಇದೆ, ಕಳಿಸ್ಕೊಟ್ಟಿದ್ದಾರೆ. ಮಿಕ್ಕಿದವರಿಗೆ ಈಗ GBM ಅಟೆಂಡ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ 3rd ಇಯರ್ ಆದರೂ 1 ವರ್ಷ ಆದರೂ ಅವ್ರಿಗೆ ನಿಮ್ಗೆ ವೋಟಿಂಗ್ ಪವರ್ ಇದೆಲ್ಲ ನೀವು ಮಾಡಬೇಕಂತದ್ದು ಒಬ್ಬ ಏನು ಮೇಲಾಧಿಕಾರಿ ಏನು ಮೇಲೂರು ಚಕ್ರ ಅವ್ರು ಮಾಡಲೇಬೇಕದು, ಮಾಡಿಲ್ಲ. ಅದು ತಪ್ಪಾಗಿದೆ. ಅದು ನಿಮ್ಮ ಬೇಡಿಕೆ ಏನು ಸರ್? ಚುನಾವಣೆ ಆಗಲಿ, ಚುನಾವಣೆ ಆಗೋದು ನಿಲ್ಸೋದು ಬೇಡ ಅಂತ ಹೇಳ್ತಾ ಇಲ್ಲ. ಬಟ್ ಅದು ಎಲ್ಲರಿಗೂ ಏನು ಅರ್ಹರಿದ್ದಾರೆ ಅವರಿಗೆ ಒಂದು ಅರ್ಹತೆ ಕೊಟ್ಟು ಮಾಡಲಿ.
ವೋಟಿಂಗ್ ಪವರ್ ಕೊಟ್ಟು ಎಲೆಕ್ಷನ್ ಮಾಡ್ಕೊಳ್ಳಿ, ಸಂತೋಷ. ಬಟ್ ಇವತ್ತು ಬೇಡ ಅಂತ ನಿಮ್ಮ ಹೌದು, ಇವತ್ತು ಆಗೋದು ಬೇಡ. ಈಗ ನಾಳೆನೇ ರೆಡಿ ಮಾಡಿ ಪಟ್ಟಿ ರೆಡಿ ಆಗಲಿ, ನಾಡಿದ್ದೇ ಎಲೆಕ್ಷನ್ ಮಾಡಿ, ತೊಂದರೆ ಇಲ್ಲ, ಮಾಡ್ಕೊಳ್ಳಿ. ಈಗ ಎಲೆಕ್ಷನ್ ಆಫೀಸರ್ ಎಲ್ಲ ಸುಳ್ಳು, ಅವೆಲ್ಲ ಸುಳ್ಳು ಆರೋಪ. ಈಗ ಇಲ್ಲಿ ಕಾನೂನು ಒಂದು ಸರ್ಕಾರದ ಏನು ಆಧೀನದಲ್ಲಿ ವ್ಯಕ್ತಿ ಮೇಲೆ, ಸರ್ಕಾರ ಆಧೀನದಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿ ಮೇಲೆ ಯಾರು ದಬ್ಬಾಳಿಕೆ ಮಾಡಕ್ ಹೋಗೋದಿಲ್ಲ. ಹೇಳಿದಾರೆ ಸರ್, ಈ ತರ ಪ್ರಾಬ್ಲಮ್ ಆಗಿದೆ, ಅದವ್ರು ಕಾಯಿರಿ, ನೀವು ದಯವಿಟ್ಟು ಇಲ್ಲಿಂದ ಹೋಗಿ ಅಂತ ಹೇಳಿದಾರೆ ಅಷ್ಟೇ. ಯಾರು ದಬ್ಬಾಳಿಕೆ ಯಾರು ಮಾಡಿಲ್ಲ, ಅವ್ರ ಬ್ಯಾಗ್ ಕಿತ್ತಿಲ್ಲ. ಅವ್ರು ಹೇಳ್ತಾ ಇದ್ರಲ್ಲ, ಅವ್ರು ತೊಲ್ತಾರೆ ಹೇಳ್ಬೇಕಾದ್ರೆ ಬ್ಯಾಂಕ್ ಕಿತ್ಕೊಂಡು ಅಂತ ಹೇಳಿದ್ರು. ಮತ್ತು ಸುಮ್ಮನೆ ನಿಮ್ಮ ಪ್ರಕಾರ ಅರ್ಹ ರೈತರು ಅಂತ ಹೇಳ್ತಿರಲ್ಲ, ಇನ್ನು ಎಷ್ಟು ಜನ ಇದ್ದಾರೆ ಸರ್? 800 ಚಿಲ್ಲರೆ ಇದ್ದಾರೆ. 800 ಚಿಲ್ಲರೆ ಇದ್ದಾರೆ. ಈಗ 892 ಜನ ಇದ್ದಾರೆ. ಅದರಲ್ಲಿ 54 ಜನ ಮಾತ್ರ ಮೆನ್ಷನ್ ಮಾಡೋರು ಇವರು ಅರ್ಹತೆ ಅಂತ. ಅನರ್ಹತೆ ಅಂತಂದು ಇನ್ನಿರೋರ್ನೆಲ್ಲ ಇದು ಮಾಡ್ಬಿಟ್ಟು ಉಳಿಕೆ ವೋಟಿಂಗ್ ಪವರ್ ಕೊಟ್ಟಿಲ್ಲ, ಏನೊಂದು ಕೊಟ್ಟಿಲ್ಲ ಅವ್ರಿಗೆ. ವೋಟಿಂಗ್ ಪವರ್ ಕೊಟ್ಟು ಎಲೆಕ್ಷನ್ ನಡೆಸುತ್ತಾರೆ. ಇದು ಮೂರನೇ ಸಲ ಇದೆ, ಒಂದ್ ಸೈಡ್ ಮಾಡವ್ರೆ ಕಾರ್ಯದರ್ಶಿ. ಇದು 3ನೇ ಟೈಮ್. ಪ್ರತಿ ಕೋಆಪರೇಟಿವ್ ರಾಜಕೀಯ ತಗೊಳ್ರಿ, KF ತಗೊಳ್ರಿ, USSR ತಗೊಳ್ರಿ, ಅವ್ರಿಗೆ ಏನ್ ಬೇಕೋ ಮತದಾರ ಪಟ್ಟಿ ರೆಡಿ ಮಾಡ್ಕೊಂತಾರೆ, ಅದನ್ನ ಮುಂದೂಡ್ತಾ ಇದ್ದಾರೆ. ಸಾರ್ವಜನಿಕರ ಅಥವಾ ಒಂದು ವೋಟರ್ಸ್ ಅಥವಾ ಸೇರ್ದಾರ್ಗಾತು ಏನೊಂದು ಗಮನಕ್ಕೆ ತರ್ತಾ ಇಲ್ಲ. ಕಳ್ಳಿ ಸೇರ್ಕೊಳ್ಳೋದಕ್ಕೆ ಸಾಗರು ಅವ್ರ ಮುಂದೆನೆ ಮುಖ್ಯ ಕಾರ್ಯನಿರ್ವಾಹಕಾರಿ ಅವ್ರು ಹೇಳಿ ಆದೇಶ ಬರೋರು ಕಾಯಿರಿ ಅಂತ ಇಲ್ಲಿ ಒಂದು ಲೆಟರ್ ಕೊಟ್ಟಿದ್ದಾರೆ, ಸಿಗ್ನೇಚರ್ ಮಾಡಿಬಿಟ್ಟು. ಸುಮ್ಮನೆ ಮಾತಿಂದ ಅಲ್ಲ, ಇಲ್ಲಿ ಪ್ರೂಫ್ ಸಹ ಇದೆ. ಇಲ್ಲಿ ನೀವು ಅರ್ಜಿ ಕೊಟ್ಟಿದ್ದೀರಿ, ನಮ್ಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ವಿ ಅಷ್ಟೇ. ಹಿಂದೆ ಎಲೆಕ್ಷನ್ ಅಲ್ಲಿ ನೀವು ಇಲ್ಲದೆ ಇವಾಗ ಇಲ್ಲ ಅಂತಿದಾರಲ್ಲ, ಅವ್ರದ್ದು ಏನೋ ನಿತ್ತ ಲಿಸ್ಟ್ ಅಲ್ಲಿ ಹಿಂದೆ ಎಲೆಕ್ಷನ್ ಅಲ್ಲಿ ಹೋದ ಎಲೆಕ್ಷನ್ ಅಲ್ಲಿ ಇತ್ತ. ಅದು ಮಾಡಿದ್ದಾರೆ, ಎಲೆಕ್ಷನ್ ಮಾಡಿದ್ದಾರೆ. ಅದು ನಮ್ಮ ತಂದೆನೂ ಓಟ್ ಹಾಕಿದ್ದಾರೆ. ಈ ಎಲೆಕ್ಷನ್ಗಿಲ್ಲ. ಸರ್, ಈಗ ಕಳೆದ ಚುನಾವಣೆ ಇಷ್ಟೇ ಓಟ್ ಇತ್ತ, ಇಲ್ಲಾಂದ್ರೆ ಇದಕ್ಕಿಂತ ಜಾಸ್ತಿ? 34 ಮಾಡಿದ್ರು. 44. ಕಳೆದ ಚುನಾವಣೆಯಲ್ಲಿ 800 ಚಿಲ್ಲರೆ ಇದ್ದ ಕೊಟ್ಟಿದ್ದು ಗೊತ್ತಿಲ್ಲ, ಅದು ಸೇರ್ತಾರೆ. ಕಳೆದ ಚುನಾವಣೆಯಲ್ಲಿ 44 ಮಾಡಿದ್ರು. ಈ ಸಲ ಈಗ 54 ಕೊಟ್ಬಿಟ್ಟಿದ್ದಾರೆ. ಜಾಸ್ತಿ ಆಗಿದೆ. ಇದು ಪ್ರತಿ GMಗೂ ಬರ್ತಾ ಇದ್ದಾರೆ. ಪ್ರತಿ GM ನಾನೇ ಮಾಡಿದ್ದೇನೆ, ನಂದು ಸೇರೈತೆ. 5 GBMಗೂ ಅಟೆಂಡ್ ಆಗಿದ್ದೇನೆ. ನಂಗೆ ಅರ್ಹತೆ ಇಲ್ಲ, ವೋಟಿಂಗ್ ಪವರ್ ಕೊಟ್ಟಿಲ್ಲ. ಏನ್ ಸರ್ ಇದು ಕಾರಣ? ಏನು ಸರ್ ಕೊಡದಿರೋ ಕಾರಣ ಏನು? ಕಾರ್ಯದರ್ಶಿ ಅವರು ಪಕ್ಷಪಾತವಾಗಿ ಮಾಡ್ತಾ ಇದ್ದಾರೆ. ಸಹಕಾರ ಸಂಘಗಳ ಕಾಯ್ದೆ ವಿರುದ್ಧವಾಗಿ ನಡ್ಕೊಂತಿದ್ದಾರೆ ಅವರು. KMF, KOF, VSN ಎಲ್ಲ ಇದೇ ರೀತಿ ಸೊಸೈಟಿಗಳು ನಡೀತಾ ಇದ್ದಾವೆ. ಇನ್ನು ಬೇರೆ ಯಾರು ಏನು ಬೇಕಿಲ್ವಾ? ಯಾರು ಬೇಕಾದವ್ರಿಗೇನ ಸೀಮಿತವಾಗಿದೆಯಾ ಸೊಸೈಟಿಗಳು? ನಮ್ಮ ತಂದೆಯವರು 50,000 ಸಾಲ ತಗೊಂಡವ್ರೆ, ಇನ್ಸೂರೆನ್ಸ್ ಕಟ್ತಾವ್ರೆ, ಎಲ್ಲ ಮಾಡ್ತಾ ಇದ್ದಾರೆ. ಅರ್ಹತೆ ಕೊಡ್ಲಿ, ಯಾರಿಗಾದ್ರೂ ಕೇಳಿದ್ರೆ ಅವ್ರಿಗೆ ಹೇಳಿದ್ದಾರೆ. ಮುಂದೆ ಹೋಗ್ಬೇಡ, ಕೈ ಮುಂದೆ ಹೋಗ್ಬೇಡ. ಸರ್ ಹೇಳಿ ಸರ್, ಪ್ರಶ್ನೆ ಏನು ಕೇಳಿ? ಮುಂದೂಡಿಸ್ತಿದ್ದಾರೆ ಚುನಾವಣಾಧಿಕಾರಿಗಳು, ಏನು ಸಮಸ್ಯೆ ಆಗಿದೆ ಅಂತ? ಸರ್, ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಸುಮಾರು 15 ದಿನ ಮೇಲಾಗಿದೆ. ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿ 15 ದಿನ ಮೇಲಾಗಿದೆ. ಕೋಆಪರೇಟಿವ್ ಸಹಕಾರಿ ಮಹಿಳಾ ಪ್ರಕಾರ ಯಾವುದೇ ಚುನಾವಣೆ ಮಾಡಬೇಕಂದ್ರೆ ತನ್ನದೇ ಆದಂಥ ಮಾನದಂಡಗಳನ್ನ ಅಳವಡಿಸಿಕೊಂಡು ಚುನಾವಣೆ ಮಾಡ್ತಾರೆ. ಚುನಾವಣೆ ಮಾಡುವಾಗ ಕೆಲವರು ಅರ್ಹರು ಮತ್ತು ಅನರ್ಹರು. ನಮ್ಮ ಕೋಟಗುಡ್ಡ ಸಹಕಾರ ಸಂಘದಲ್ಲಿ ಗ್ರಾಮದಲ್ಲಿ ಕೆಲವು ಜನ ಬಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ವಾಸ್ತವಾಂಶ. ಅವ್ರಿಗೇನು ಮತದಾರ ಪಟ್ಟಿ ಸೆಕ್ರೆಟರಿ ಅವರು ಮತ್ತೆ ಅಂಜಪ್ಪವರೇ ಆಂಜನೇಯ ಅವರೇ ಮಾಡ್ಕೊಂಡಿದ್ದಾರೆ ಅನ್ನೋದು ಆಯಿತು. ಬಟ್ ನಾವು ಮಾಡ್ಕೊಂಡಿರೋದಾದ್ರೆ ಚುನಾವಣಾ ಏನು ಮತದಾರ ಪಟ್ಟಿ ನಮಗೆ ನೀಡಿರ್ತಕ್ಕಂಥದ್ದು ಜಿಲ್ಲಾ ಚುನಾವಣಾ ಅಧಿಕಾರಿಯವರು ನಮಗೆ ಮತದಾನ ಫೈನಲ್ ಅರ್ಹ ಮತದಾರ ಪಟ್ಟಿನ ಕೊಟ್ಟಿರ್ತಕ್ಕಂಥದ್ದು. ಆ ಮತದಾರ ಪಟ್ಟಿ ಬಂದ ಮೇಲೆ ಸಹ ಚುನಾವಣೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಚುನಾವಣೆ ಮತದಾರ ಪಟ್ಟಿಯಲ್ಲಿ 54 ಜನ ಅರ್ಹ ಮತದಾರ ಅಂತ ಕೊಟ್ಟಿರ್ತಕ್ಕಂಥದ್ದು ಜಿಲ್ಲಾ ಚುನಾವಣಾಧಿಕಾರಿ ಆಗಲಿ ನಾವಲ್ಲ. ಅವ್ರು ಯಾವ ರೀತಿಯಾದ ಮಾನದಂಡಗಳು ಇರ್ತಕ್ಕಂಥದ್ದನ್ನ ಪರಿಶೀಲನೆ ಮಾಡಿ ತುಮಕೂರು ಜಿಲ್ಲಾ ಚುನಾವಣಾ ಸಹಕಾರಿ ನಿರ್ಬಂಧಕರು ಅಲ್ಲಿ ಪ್ರತಿಯೊಂದು ಪರಿಶೀಲನೆ ಮಾಡಿ ನಮಗೆ ಅರ್ಹ ಮತದಾರರ ಪಟ್ಟಿ 54 ಜನ ಅಂತ ಕೊಟ್ಟು ಮತ್ತೆ ಚುನಾವಣಾಧಿಕಾರಿ ನೇಮಕ ಮಾಡಿರ್ತಕ್ಕಂಥ ವಿಚಾರ ಇದೆ. ಬಟ್ ಅದ್ರ ಪ್ರಕಾರ ಚುನಾವಣಾಧಿಕಾರಿ ಬಂದಿದ್ದಾರೆ. ಇವತ್ತು 26ನೇ ತಾರೀಕು ನಾಮಪತ್ರ ಸ್ವೀಕಾರ ಮಾಡೋದು ಕೊನೆ ದಿನ ಇರುವಾಗ ನಾವೆಲ್ಲರೂ 11 ಜನ ಸೇರಿ ಬಂದು 12
ನಮ್ಮ ಸಹಕಾರಿ ಸೊಸೈಟಿಯಲ್ಲಿ 12 ಸ್ಥಾನಗಳಿದ್ದಾವೆ. ಸಾಲ ಪಡೆಯದೇ ಇರತಕ್ಕಂಥ ಕ್ಷೇತ್ರ ಒಂದು ಖಾಲಿ ಇದೆ. ಅದರಲ್ಲಿ ಯಾರು ಅರ್ಹ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಇನ್ನು 54 ಜನ ಅರ್ಹ ಮತದಾರರು ಪಟ್ಟಿ ಇರ್ತಕ್ಕಂಥದ್ರಲ್ಲಿ ನಾವು 11 ಜನ ಬಂದುಬಿಟ್ಟು ನಾವು ನಾಮಿನೇಷನ್ ಕೊಡಕ್ಕೆ ಬಂದಾಗ ಚುನಾವಣಾಧಿಕಾರಿಗಳು ವಿನಾಕಾರಣ ನನಗೆ ಇಲ್ಲಿ ಪ್ರಾಣ ಬೆದರಿಕೆ ಅನ್ನೋದು ಏನಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಗಲಾಟೆ ಆಗಿದೆ, ಗದ್ದಲ ಆಗಿದೆ, ನಾನು ನಾಮಪತ್ರ ಸ್ವೀಕಾರ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದ್ರ ಮುಖೇನ ನಾವು ಸುಮಾರು 4-5 ದಿನ ಮುಂಚೆ ನಮ್ಮ ಕಾರ್ಯವ್ಯಾಪ್ತಿಯ ಪೊಲೀಸ್ ಠಾಣೆ ಇರ್ತಕ್ಕಂಥ YNS ಕೋಟೆ ಪೊಲೀಸ್ ಠಾಣೆಗೆ ನಾವು ನಮ್ಗೆ ಈ ತರ 26ನೇ ತಾರೀಕು ನಾಮಪತ್ರ ನಾವು ಸಲ್ಲಿಸಕ್ ಹೋಗ್ತಾ ಇದ್ದೀವಿ, ಭದ್ರತೆ ಬೇಕಂತ ಸೊಸೈಟಿ ಮುಖಾಂತರ ಮತ್ತೆ ಚುನಾವಣಾ ಅಧಿಕಾರಿ ಮುಖಾಂತರ ಸ್ಟೇಷನ್ಗೆ ನಾವು ಒಂದು ಕಂಪ್ಲೇಂಟ್ ಸಹ ಕೊಟ್ಟಿದ್ದೀವಿ. ಬಟ್ ರಕ್ಷಣಾ ಠಾಣೆ ಅಧಿಕಾರಿಗಳು ಸಹ ಬಂದಿದ್ದಾರೆ. ಬಟ್ ಅವ್ರು ವಿಶ್ವಾಸ ತಗೊಂಡು ಇಲ್ಲಿ ಚುನಾವಣೆ ಮಾಡಬಹುದಾಗಿತ್ತು, ನಾಮಪತ್ರ ತಗೋಬಹುದಾಗಿತ್ತು, ಪಕ್ಕದ ಏನಿದೆ ಅದರಲ್ಲಿ ನೋಟ್ ಮಾಡ್ಕೊಂಡ್ರೆ ನಾನು ಬೇಡ ಅನ್ನೋದಿಲ್ಲ. ಬಟ್ ಚುನಾವಣಾಧಿಕಾರಿ ಯಾವ ಒಂದು ಉದ್ದೇಶಕ್ಕೋಸ್ಕರ ಈ ತರ ಮಾಡ್ತಾ ಇದ್ದಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ. ಆಸ್ ಎ ಪ್ರೊಸೀಜರ್ ಆಯ್ತು, ಚುನಾವಣೆ ಮೇಲೆ ಸರ್ವೇ ಸಾಮಾನ್ಯ ಅವ್ರದ್ದು ಏನು ಅಬ್ಜೆಕ್ಷನ್ಸ್ ಇದೆ ಅವ್ರದ್ದು ನೋಟ್ ಮಾಡ್ಕೊಳ್ರಿ, ನಮ್ದೇನಿದೆ ನಮ್ದು ನೋಟ್ ಮಾಡ್ಕೊಳ್ರಿ. ಬಟ್ ಅವ್ರಿಗೇನು ಎಂಡಾರ್ಸ್ಮೆಂಟ್ ಕೊಡ್ಬೇಕು ಅವ್ರಿಗೂ ಕೊಡ್ರಿ, ನಮ್ಗೇನು ಕೊಡ್ಬೇಕು ನಮಗೂ ಕೊಡ್ರಿ. ಬಟ್ ಒಬ್ಬ ಚುನಾವಣಾಧಿಕಾರಿ ಮೇಲೆ ಕಾನೂನು ರೀತಿಯಲ್ಲಿ ನಾನು ಅಪ್ಲಿಕೇಶನ್ ತಗೊಂಡು ನಿಮ್ಗೆ ತೊಂದರೆ ಇದೆ, ರಕ್ಷಣೆ ಇದೆ, ಪೊಲೀಸರಿಗೆ ಕೇಳ್ರಿ ಸರ್ ಈ ತರ ಇವತ್ತು ಕೊನೆ ದಿನ ಆಗಿರೋದ್ರಿಂದ ನಿಮ್ಮ ರಕ್ಷಣೆ ಬೇಕಂದಾಗ ಅವ್ರಿಗೆ ಒಂದು ವೋಟ್ ಲಿಸ್ಟ್ ಕೊಟ್ಬಿಡಿ. ಚುನಾವಣಾಧಿಕಾರಿಯವರು ರಕ್ಷಣಾ ಠಾಣೆವರೆಗೆ 54 ಜನ ಏನು ಅರ್ಹ ಮತದಾರರಿದ್ದಾರೆ ಆ ಮತದಾರ ಪಟ್ಟಿ ಕೊಟ್ಬಿಟ್ಟು ಎಲ್ಲರೂ ಹೊರಗಡೆ ಕಳಿಸ್ಬಿಟ್ಟು ಅರ್ಹ ಮತದಾರರು ಒಳಗಡೆ ಯಾರು ಬಂದಿರ್ತಾರ ಅವ್ರನ್ನ ಒಳಗಡೆ ಕುಂಡ್ರಿಸ್ಕೊಂಡು ನೀವು ಚರ್ಚೆ ಮಾಡ್ಕೊಂಡು ನಾವು ಪತ್ರ ಸ್ವೀಕಾರ ಮಾಡ್ಕೋಬೇಕಾಗಿತ್ತು. ನೀವು ವಿನಾಕಾರಣ ಸೊಸೈಟಿಗೆ ಸಂಬಂಧನೇ ಇರ್ತಕ್ಕಂಥ ವ್ಯಕ್ತಿಗಳು ಬಂದು ಗಲಾಟೆ ಮಾಡೋದಕ್ಕೆ ನೀವು ಚುನಾವಣೆ ಮುಂದೂಡ್ತಾ ಇದೆ ಅಂದ್ರೆ ಇದಕ್ಕೆ ಅದೇನು ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಇರ್ಬೋದು ಕೋಲ್ಗುಡದಲ್ಲಿ ಕನಿಷ್ಠ ಅಂದ್ರೆ ಪಾಪ್ಯುಲೇಷನ್ 5,000 ಚಿಲ್ಲರೆ ಇರ್ಬೋದು. ಬಟ್ ಈ ಸಂಘದಲ್ಲಿ ಇರ್ತಕ್ಕಂಥ ಅವ್ರದೇ ಒಂದು ಷೇರುದಾರರು ಇಂದ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಸಹಕಾರ ಸಂಘ, ಅದಕ್ಕೋಸ್ಕರ ಇವರು ಆಯ್ತು. ಅದರಲ್ಲಿ ಅರ್ಹ ಮತದಾರರು ಎಷ್ಟಿದ್ದಾರೆ, ಅನರ್ಹ ಮತದಾರರು ಎಷ್ಟಿದ್ದಾರೆ, ಮತ್ತೆ ಲೋನಿಸ್ ಎಷ್ಟಿದೆ ಜನ ಇದ್ದಾರೆ, ಲೋನ್ ಪಡೆಯದೇ ಇರ್ತಕ್ಕಂಥ ಎಷ್ಟು ಜನ ಇದ್ದಾರೆ. ಬಟ್ 2 ಭಾಗ ಮಾಡಿದ್ದಾರೆ. ಅದೆಲ್ಲ ಮತ್ತೆ ಇವಾಗ ಚುನಾವಣೆ ಪ್ರಕ್ರಿಯೆ ಮಾಡಬೇಕಂದ್ರೆ 5 ವರ್ಷ ಕೋಆಪರೇಟಿವ್ ಬೈಲಾ ಪ್ರಕಾರ 5 ಇಯರ್ಸ್ ಅವಧಿನ ಗಣನೆ ಇರ್ತಕ್ಕಂತಾರೆ. ಕೋಆಪರೇಟಿವ್ ಬೈಲಾ ಪ್ರಕಾರ ಏನಿರುತ್ತೆ, ಸೊಸೈಟಿಯಲ್ಲಿ 3 ವರ್ಷ ಯಾರು ವ್ಯವಹಾರ ಮಾಡಿರ್ತಾರೆ, 5 ವರ್ಷದ ಅವಧಿಯಲ್ಲಿ ಯಾರು 2 ಸಾರಿ GBMಗೆ ಅಟೆಂಡ್ ಆಗಿರ್ತಾರೆ ಅಂತವ್ರನ್ನ ಸರ್ಕಾರಿ ಮಾನದಂಡಗಳನ್ನ ಚುನಾವಣೆ ಮಾನದಂಡಗಳನ್ನ ಇಟ್ಟುಕೊಂಡು ಅರ್ಹ ಮತದಾರ ಪಟ್ಟಿಯಿಂದ ನಾವು ಜಿಲ್ಲಾ ಚುನಾವಣಾ ಅಧಿಕಾರಿಗಳ ಹತ್ರ ಹೋದಾಗ ಅವರು ಪ್ರತಿಯೊಂದು ಸಹ ಪರಿಶೀಲನೆ ಮಾಡಿ ಫೈನಲ್ ಆಗಿ ನಮಗೆ ಅರ್ಹ ಮತದಾರರು ಇರ್ತಕ್ಕಂಥದ್ದು 54 ಜನರೇ ನೀವು ಚುನಾವಣೆ ಮಾಡ್ಕೊಳ್ರಿ ಅಂತ ನಮಗೆ ಆದೇಶ ನಮಗೆ ಅರ್ಹ ಮತದಾರ ಪಟ್ಟಿ ನಮಗೂ ಕೊಟ್ಟಿದ್ದಾರೆ, ಅವ್ರಿಗೂ ಕೊಟ್ಟು ಕಳಿಸಿದ್ದಾರೆ. ಬಟ್ ಇದ್ರಲ್ಲಿ ಅವ್ರು ನೀನಾಮೇಷ ಮಾಡ್ಕೊಂಡು ಉದ್ದೇಶವಾಗಿ ಪೋಸ್ಟ್ಪೋನ್ ಮಾಡ್ತಾ ಇದ್ರೆ ಚುನಾವಣೆನ ಸ್ವೀಕಾರ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಅದು ಅವ್ರಿಗೆ ಅರ್ಥ ಆಗ್ಬೇಕಷ್ಟೇ. ನಾವೇನು ಸುಮ್ಮನೆ ಅನ್ಸುರಿಯೋದಿಲ್ಲ. ಇದಕ್ಕೆ ಇವಾಗ ಯಾವ ಹಂತದಲ್ಲಿ ಚುನಾವಣೆ ನಿಲ್ಲಿಸಿದಾರೋ ಚುನಾವಣೆ ಮಾಡಿಸೋದು ನನಗೆ ಗೊತ್ತಿದೆ. ನಮ್ಗೆ ಯಾವ್ದೋ ಒಂದು ಸರ್ಕಾರದ ಕಣ್ಣಿದೆ. ಇವಾಗ ಏನು ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅದ್ರ ಜೊತೆ ತಾವು ಸಹ ಇದ್ದೀರಾ 4ನೇ ಕಣ್ಣು. ನಿಮ್ಮ ಮುಖೇನ ನ್ಯಾಯಾಂಗದ ಮುಖೇನ ಮುಂದಿನ ದಿನಗಳಲ್ಲಿ ಯಾವ ತರ ಮಾಡಬೇಕು ನನಗೂ ಗೊತ್ತಿದೆ. ಆ ಕೆಲಸ ನಾನು ಮಾಡಿ ತೋರಿಸ್ತೇನೆ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಗೊತ್ತಿದೆ, ಯಾಕೆ ಗೊತ್ತಿರೋದಿಲ್ಲ, ಎಲ್ಲ ಗೊತ್ತಿರ್ತಕ್ಕಂಥದ್ದೇ. ಆಯ್ತು, ಇವಾಗ ನಿಮಗೆ ಗೊತ್ತಿದ್ದಂಗೆ ಅರ್ಹ ಮತದಾರ ಪಟ್ಟಿ ಜಿಲ್ಲಾ ಚುನಾವಣಾಧಿಕಾರಿ DRನೇ ಮತದಾರ ಪಟ್ಟಿಗೆ ಸಹಿ ಮಾಡಿರ್ತಕ್ಕಂಥ ಪರಿಶೀಲನೆ ಮಾಡಿರ್ತಕ್ಕಂಥದ್ದು ಎಲ್ಲ ARCS CDO ಎಲ್ಲ ಮತದಾರ ಪಟ್ಟಿಯಲ್ಲಿ ಇದೆಯಲ್ಲ. ಸೈನ್ಸ್ ಆಗಿದೆಯಲ್ಲ. ನಾಮಪತ್ರಕ್ಕೆ ಕೊನೆ ದಿನ ಇವತ್ತೇ ಬಂದ್ ಮಾಡ್ಬೇಕಂತ ಕಾರಣ ಸರ್ ಉದ್ದೇಶವಾಗಿ ಉದ್ದೇಶ. ಬಟ್ ಉದ್ದೇಶ ಇರಲಿ ಏನೇ ಇರ್ಬೋದು, ಬಟ್ ನಮ್ಗೆಲ್ಲರಿಗೂ ಒಂದು ನ್ಯಾಯಾಂಗ ಇದೆಯಲ್ಲ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೇವೆ. ಆಯ್ತು, ಕಾನೂನು ರೀತಿಯಲ್ಲಿ ಯಾವ ರೀತಿ ನಮಗೆ ಜಯಸ್ಸಿರುತ್ತೋ ಮುಂದಿನ ದಿನಗಳ ನಾನು ಕಾದು ನೋಡೋಕೆ ರೆಡಿ ಇದ್ದೀನಿ. ನಾನು ಇಷ್ಟೆಲ್ಲ ಆಗಿದೆ ಅಂತ ನಾನೇನು ಮನೆಯಲ್ಲಿ ಕೂತ್ಕೊಳ್ಳೋಕೆ ತಯಾರಿಲ್ಲ. ಸರ್, ಈಗ ಪೊಲೀಸ್ ಇಲಾಖೆಯವರು ರಕ್ಷಣೆ ಕೊಡ್ತೀವಿ ಅಂದ್ರೂ ನಮ್ಮ ಚುನಾವಣೆ ರಿಟರ್ನಿಂಗ್ ಆಫೀಸರ್ ಚುನಾವಣೆ ಮಾಡಕ್ ರೆಡಿ ಇಲ್ಲ ಅಂತ ಪ್ರೂಫ್ ಆಗ್ತಾ ಇದೆ ಸರ್, ತಮಗೂ ಗೊತ್ತಾಗ್ತಾ ಇದೆ. ಅವ್ರು ನೇರವಾಗಿ ಹೇಳಿದ್ರಲ್ಲ, ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ರಕ್ಷಣಾ ರಕ್ಷಕ ಇಲಾಖೆಯವರು ನಮ್ಮ ಕಡೆಯಿಂದ ನಿಮ್ಗೆ ಏನ್ ಬೇಕಾದ ರಕ್ಷಣೆ ಕೊಡ್ತೀವಿ ಅಂದ್ರೂ ಸಹ
ನಮ್ಮ ಚುನಾವಣಾಧಿಕಾರಿ ರಿಟರ್ನಿಂಗ್ ಆಫೀಸರ್ ಎಲೆಕ್ಷನ್ ಮಾಡೋಕ್ಕೆ ನಾಮಪತ್ರ ಸ್ವೀಕಾರ ಮಾಡೋದಕ್ಕೆ ಮೀನಾಮೇಷ ಮಾಡ್ತಾರಂದ್ರೆ ಅವ್ರಿಗೆ ಗೊತ್ತಾಗಬೇಕು. ಸರ್ ಈಗ ಮುಂದೂಡ್ತಿದ್ವಿ ಅಂತಂತಂದ್ರೆ ನೀವು ಅದಕ್ಕೆ ಬೆಂಬಲವಾಗಿರ್ತೀರಾ ಅಥವಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೋಗ್ಬಿಟ್ಟು ನೀವು ನಾವೇ ಬಿಡ್ತೀರಾ? ಒಂದು ಸರ್ ಇವಾಗ ಬೆಂಬಲನ ಪ್ರಶ್ನೆ ಬರೋದಿಲ್ಲ ಸರ್ ಇಲ್ಲಿ. ಇವಾಗ ಏನು ನಮಗೆ ಇವತ್ತು ಕಡೆ ದಿನ ಇತ್ತು, ನಾಮಪತ್ರ ಸ್ವೀಕಾರ ಮಾಡಿಲ್ಲ ಅನ್ನೋದಕ್ಕೆ ಅವ್ರ ಕಡೆಯಿಂದ ಕಾನೂನು ರೀತಿಯಲ್ಲಿ ನಮ್ಗೆ ಏನು ಬೇಕಾಗುತ್ತೆ ನ್ಯಾಯಾಂಗಕ್ಕೆ ಎಲ್ಲ ರೀತಿಯ ಡಾಕ್ಯುಮೆಂಟ್ ಅವ್ರ ಕಡೆಯಿಂದ ಪಡ್ಕೊಂಡು ಇವತ್ತು ಯಾವ ಸ್ಟೇಜಲ್ಲಿ ನಿಂತೋಗಿದೆ ಚುನಾವಣೆ ಅದೇ ಸ್ಟೇಜಿಂದ ಸ್ಟಾರ್ಟ್ ಮಾಡಿಸ್ತೀನಿ ನಾನು. ಅದೇ ಸ್ಟೇಜಿನಿಂದನೇ ಮತ್ತೆ ವೋಟ್ ಲಿಸ್ಟ್ ಮಾಡೋಕ್ಕೂ ನಾನು ಬಿಡೋದಿಲ್ಲ. ಕಾನೂನಿದೆ, ಕಾನೂನು ನಮ್ಮ ಅಪ್ಪಂದಲ್ಲ. ನಿಮಗೂ ಕೋರ್ಟು ನ್ಯಾಯಾಲಯ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಬಟ್ ಏನು ಚುನಾವಣೆ ಪ್ರಕ್ರಿಯೆ ಏನಾದರೂ ಸ್ಟಾರ್ಟ್ ಆಗಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಚುನಾವಣೆಯ ಪ್ರಕ್ರಿಯೆ ಒಂದು ಸಾರಿ ಪಾಂಪ್ಲೆಟ್, ಅದರಲ್ಲಿ 54 ಜನ ಅರ್ಹ ಮತದಾರರಿಗೆಲ್ಲ ನಾವು ಪೋಸ್ಟ್ ಮುಖೇನ ಎಲ್ಲರಿಗೂ ತಲುಪಿಸಿದ್ದೀವಿ. ನಾವೇನು ಯಾವುದೇ ಅದರಲ್ಲಿ ಮೀನಾಮೇಷ ಮಾಡಿಲ್ಲ ಸರ್. ನೀವು ಹೇಳೋ ಪ್ರಕಾರ ಇವಾಗನೇ ಕಾರಣ ಅಂತ ಹೇಳಂಗಿಲ್ಲ. 100% ಸತ್ಯ, 100% ಸತ್ಯ. ಅದರಲ್ಲಿ ಎರಡನೇ ಮಾತೇ ಇಲ್ಲ, ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ಕಾನೂನು ರೀತಿಯಲ್ಲಿ ಅವರು ಸಹ ನಮಗೆ ಇವಾಗ ಏನು ಚುನಾವಣಾ ರಿಟೈನಿಂಗ್ ಆಫೀಸ್ ಆಗಿ ಅಧಿಕಾರಿಯಾಗಿ ಬಂದಿದ್ರೆ ಅವ್ರಿಗೆ ಆಟ ಆಡಿಸೋದು ಸಹ ನನಗೆ ಗೊತ್ತಿದೆ. ಕಾನೂನು ರೀತಿಯಲ್ಲಿ ಕಾನೂನಿಗೆ ನಂಜಪ್ಪ ನಮ್ಮ ಅಪ್ಪ, ನನ್ನ ಕಾನೂನು, ನನ್ನ ನ್ಯಾಯಾಂಗ ನಮ್ಮ ಅಪ್ಪಂದಲ್ಲ, ಸಾರ್ವಜನಿಕರದು. ಚುನಾವಣೆ ಪ್ರಕ್ರಿಯೆ ಅವ್ರಿಗೆ ಇನ್ನ ಕಾನೂನು ವ್ಯವಸ್ಥೆಯಲ್ಲಿ ಗೊತ್ತಿದವ ಗೊತ್ತಿಲ್ಲ, ಗೊತ್ತು ಮಾಡಿಸ್ತೇನೆ ನಾನು, ಗೊತ್ತು ಮಾಡಿಸೋದು ನನಗೆ ಗೊತ್ತಿದೆ. ಅಂಜಪ್ಪ ಇವತ್ತಿಗೆ ಏಕಾಏಕಿ ಇಲ್ಲಿ ಬಂದಿಲ್ಲ, ನಿರಂತರವಾಗಿ 25 ವರ್ಷ ಹೋರಾಟದ ಮೇಲೆ ನಾನು ಈಗ ಇಲ್ಲಿ ಬಂದಿರೋದು ನಾನು ಅಷ್ಟೇ. ಬಂದರೂ ಸಹ ನನ್ನ ಕಡೆಯಿಂದ ಏನೇನು ಅಭಿವೃದ್ಧಿ ಮಾಡಕ್ಕೆ ಬಂದಿರೋದು, ರಾಜಕಾರಣ ಮಾಡಕ್ಕೆ ನಾನು ಬಂದಿಲ್ಲ. ಈ ಸಹಕಾರ ಸಂಘ ಸ್ಥಾಪನೆ ಆಗಿಬಿಟ್ಟು ಸುಮಾರು 55 ವರ್ಷ ಆಗಿದೆ. 50 ವರ್ಷದಲ್ಲಿ ಇವರೆಲ್ಲ ಅಧ್ಯಕ್ಷರಾಗಿರ್ತಕ್ಕಂಥವ್ರೆ. ಇದೆಲ್ಲ ಗೋಡನ್ನೆಲ್ಲ ಸೋರು, ರೆಕಾರ್ಡ್ಸ್ ಎಲ್ಲ ಪುಟ್ಟೆಲ್ಲ ನೆಂದೋಗ್ತಾ ಇತ್ತು. ಮಹಾನ್ ಭಾವ ರಾಜಣ್ಣವರ ಒಂದು ಕೃಪಾ ಕಟಾಕ್ಷದಿಂದ ನಾವಿಲ್ಲಿ ಅಧ್ಯಕ್ಷರಾದ ಮೇಲೆ ಸುಮಾರು 20 ಲಕ್ಷ ಸಾಲ ತಂದು ಈ ಹೊಸದಾಗಿ ಬಿಲ್ಡಿಂಗು, ಈ ಕಾಂಪೌಂಡ್ಸು, ಮತ್ತು ರೈತರಿಗೆ ಸುಮಾರು 2.25 ಕೋಟಿ KCC ಲೋನ್ ಕೊಡಿಸಿರ್ತಕ್ಕಂಥ. ಬಟ್ ನಮ್ಮ ಕಡೆಯಿಂದ ಏನು ಬೇಕೋ ರೈತರಿಗೆ ನ್ಯಾಯಯುತವಾಗಿ ನಾವು ನ್ಯಾಯ ಕೊಟ್ಟಿದ್ದೇವೆ. ಆಯಿತು, ಮುಂದೆನೂ ಅವ್ರ ಪ್ರಯತ್ನ ಅವ್ರದ್ದಿರುತ್ತೆ, ನನ್ನ ಪ್ರಯತ್ನ ನಂದಿರುತ್ತೆ. ಕಾನೂನಿಗೆ ಯಾರೂ ದೊಡ್ಡವರಲ್ಲ, ಅದೆಲ್ಲ ಸರ್ವೇ ಸಾಮಾನ್ಯ. ನಾನು ಅದಕ್ಕೇನು ಯಾವುದೇ ರೀತಿ ಅಂಜೋದು ಮತ್ತೊಂದು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡೋದಂತೂ ನಾನು ಯಾವುದೇ ಕಾರಣಕ್ಕೂ ನಾನು ಯಾರನ್ನೂ ಮಾತಾಡೋಕೆ ಹೋಗೋದಿಲ್ಲ. ಸುಮ್ಮನೆ ಆಯ್ತು. ಯಪ್ಪ